smoking and alcohol consumption are injurious to health. It causes cancer. ಈ ಶ್ರೀರಂಗಪಟ್ಟಣಕ್ಕೆ ಹೇಗೆ ಹೋಗೋದು? ಇಲ್ಲೇ ಬಲಕ್ ತಿರುಗಿ ಹಾಗೆ ನೀವು ಮುಂದೆ ಹೋಗ್ತಾ ಇದ್ರೆ ಒಂದು ಮಣ್ ರೋಡ್ ಕಾಣುತ್ತೆ. ಹಾಗೆ ಮುಂದಕ್ಕೆ ಹೋದ್ರೆ ಶ್ರೀರಂಗಪಟ್ಟಣ. ಸರಿ, ಗಾಡಿ ತೆಗಿ. ಯಾರು? ಯಾರಿಗೆ ಗೊತ್ತು? ಶ್ರೀರಂಗಪಟ್ಟಣದ ಸರಸ್ವತಿ ಅಮ್ಮ ಒಂದು ಕಾಲದಲ್ಲಿ ದೊಡ್ಡ ನರ್ತಕಿ. ಅವ್ರಿಗೆ ಯಾರೋ ಸ್ನೇಹಿತರು ಇರ್ಬೋದು. ಈ ವಯಸ್ಸಾಗಿರೋ ಕಾಲದಲ್ಲಿ ಅವ್ರಿಗೆ ಹಾಡೋದಕ್ಕೆ ಓಡೋದಕ್ಕೆ ಆಗುತ್ತಾ? ಅವ್ರ ಮಗಳಿದ್ದಾಳಲ್ವಾ ದೇವಿ, ಅವಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅಂತ ಕೇಳ್ಪಟ್ಟಿದ್ದೀನಿ. ಸರಸ್ವತಿ ಅಮ್ಮ ನಾಟ್ಯ ಆಡ್ಬೇಕಾದ್ರೆ ಎಷ್ಟು ವಿಜೃಂಭಣೆಯಿಂದ ಇರ್ತಿದ್ದ ಮನೆ ಗೊತ್ತಾ ಇದು? ಇವಾಗ ಏನು ಇಲ್ದೆ ಈ ತರ ಆಗಿದೆ ಅನ್ಸುತ್ತೆ. ನಂಗೆ ಚೆನ್ನಾಗಿ ನೆನಪಿದೆ, ಹೋದ್ಸಲಿ ದೇವಸ್ಥಾನದ ಓಪನಿಂಗಿಗೆ ಸರಸ್ವತಮ್ಮನ್ನ ಕರೆಯಕ್ ಬಂದಾಗ ನೋಡಿ, ಅಲ್ಲೊಂದು ದೊಡ್ಡ ಆನೆ, ಒಂದು ಬಲಿಷ್ಠವಾದ ಆನೆ. ಕೇಳಿದವ್ರು ಹೇಳಿದ್ರು ಮೈಸೂರು ಒಡೆಯರವರು ಉಡುಗೊರೆಯಾಗಿ ಕೊಟ್ಟಿರೋ ಆನೆ ಅಂತೆ. ಗೊತ್ತು, ಆ ಕಾಲದಲ್ಲೆಲ್ಲ ಸರಸ್ವತಮ್ಮ ಡ್ಯಾನ್ಸ್ ಮಾಡಿದ್ರಂದ್ರೆ ಎಂತ ವಿಶ್ವಾಮಿತ್ರನು ಕರಗ್ ಬಿಡ್ತಿದ್ದ. ಅಂತದ್ರಲ್ಲಿ ಒಡೆಯರೇ ನಾವು ಸ್ವಲ್ಪ ದೂರದಿಂದ ಬಂದಿದ್ದೀವಿ. ಅಮ್ಮನವ್ರನ್ನ ಸ್ವಲ್ಪ ನೋಡ್ಬೇಕಿತ್ತು. ಒಂದ್ ನಿಮಿಷ, ಅವ್ರನ್ನ ಕರಿತೀನಿ. ಅವರು ಸರಸ್ವತಿ ಅಮ್ಮನವ್ರ ಗಂಡ. ಕೆಲಸಕ್ಕೆ ಬಾರದ ಮನುಷ್ಯ ಅವನು, ಯಾವ್ದಕ್ಕೂ ಲಾಯಕ್ಕಿಲ್ಲ, ದಂಡಪಿಂಡ. ಮತ್ತಿನ್ ಹೇಗೆ ಕೆಟ್ಟ ಹೆಸರು ತಗೊಳ್ತಾ ಇರ್ತಾರೆ? ಜೀವನದಲ್ಲಿ ಅವ್ರು ಎಷ್ಟೇ ಸೋತೋಗಿದ್ರು ಕೂಡ ನಾಟ್ಯದಲ್ಲಿ ಮಾತ್ರ ಅವ್ರನ್ನ ಮೀರ್ಸೋರು ಯಾರೂ ಇಲ್ಲ. ಸರಸ್ವತಮ್ಮನವ್ರಿಗೆ ನಾವು ನೆನ್ಪಿದೀವೋ ಇಲ್ವೋ? ಯಾರು ಅಂತ ಗೊತ್ತಾಗಿಲ್ಲ. ಎಲ್ಲಿಂದ, ಯಾಕೆ ಬಂದಿದ್ದೀರಾ? ನಾವು ಬಂದಿರೋದು ಕೃಷ್ಣಗಿರಿಯಿಂದ. ದೇವಸ್ಥಾನದ ನೃತ್ಯ ಮಂಟಪನ ಸ್ವಲ್ಪ ಪುನರಾರಂಭ ಮಾಡಿದೀವಿ. ಅದಕ್ಕೋಸ್ಕರ ನೀವೇನೆ ಸ್ವತಃ ಬಂದು ನಾಟ್ಯ ಮಾಡಬೇಕು ಅಂತ ಎಲ್ರೂ ಕೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಇಲ್ಲಿ ಹಳಬ್ರೆಲ್ಲ ಇಷ್ಟಪಡೋದು ನೀವ್ ಬೇಕು ಅಂತಾನೆ. ನಾನೀಗ ನಾಟ್ಯಕ್ಕೆಲ್ಲ ಹೋಗ್ತಾ ಇಲ್ಲ.
ನಿಲ್ಲಿಸ್ಬಿಟ್ಟಿದ್ದೀನಿ. ಗೊತ್ತು, ಮಗಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅಂತ ಕೇಳ್ಪಟ್ಟೆ. ಅವಳು ಕೂಡ ನಿಲ್ಲಿಸ್ಬಿಟ್ಟಿದ್ದಾಳೆ. ಹೌದು, ನೀವ್ಯಾಕೆ ಈ ತೀರ್ಮಾನಕ್ಕೆ ಬಂದ್ರಿ? ಅದು ಅಮ್ಮ, ಇಲ್ಲ, ಏನೂ ಇಲ್ಲ. ನೀವು ತಪ್ಪು ತಿಳ್ಕೊಬೇಡಿ, ನಾವು ಬರಕ್ಕಾಗಲ್ಲ. ಕೃಷ್ಣಗಿರಿಯಿಂದ ಇಲ್ಲಿ ತನಕ ಬಂದಿದ್ದು ವ್ಯರ್ಥ ಆಯ್ತು. ನಾವಿನ್ನು ಹೊರಡ್ತೀವಮ್ಮ. ಏ ಬಿಡಿ ಕೊಡ. ಹಾ, ತಗೋ ಬಿಡಿ. ತಗೋ ಹೊಡಿ. ಇಡು. ಕಳ್ಳಾಟ ಆಡಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡ ನಾಯಿ. ಭದ್ರಾ, ಜಗಳ ಮಾಡ್ಬೇಡ, ಕಾಸು ಬಿಡು. ನಮ್ ಕುಟುಂಬದ ಕಾಸು. ಇದನ್ ಕಳ್ತನ ಮಾಡ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡೋ. ಕುಟುಂಬನ ನಿನ್ ಕುಟುಂಬದ ಕತೆ ಊರವ್ರಿಗೆಲ್ಲ ಗೊತ್ತು. ಏನ್ ಗೊತ್ತೋ ನಿನ್ಗೆ ಹೇಳು. ಕುಟುಂಬದ ಬಗ್ಗೆ ಮಾತಾಡಿದ್ರೆ ಅಷ್ಟೇನೆ. ಅದೇ ಮದ್ವೆ ಆಗದೆ ನಿಂತಿದ್ಯಲ್ಲ ಮನೇಲಿ. ಏನೋ ಮಾತಾಡ್ತಿದ್ಯಾ? ಹೆಸರು ಹೇಳೋದಕ್ಕೆ ಅಪ್ಪ ಇಲ್ಲ ಅಂದ್ರೂ ರೋಷ ಬೇರೆ. ಇನ್ನ ಇವತ್ತು ಮುಗಿತು ಅಂತ ಅನ್ಕೋಬೇಡ ಕಣೋ. ನೋಡ್ಕೊಂತೀನಿ ಹೋಗೋ. ಭದ್ರಾ, ಅವನೊಬ್ಬ ಮುಟ್ಟಾಳ ಕಣೋ, ಬಿಡೋ. ಬಾರೋ, ಬಾ, ಮಾತು ಕೇಳೋ. ಬಾ. ನಡಿ ನಡಿ ಇಲ್ಲಿಂದ. ಏನಾಯ್ತು? ಏನಿಲ್ಲ ಗಲಾಟೆ? ಅದು ಗೊತ್ತಿಲ್ವಾ? ಆ ಶ್ರೀರಂಗಪಟ್ಟಣ ಭದ್ರಾನೆ ಚೆನ್ನಾಗಿ ಕುಡ್ದ್ಬಿಟ್ಟು ಇಲ್ಲಿ ಜಗಳ ಆಡ್ತಿದ್ದಾನೆ. ಇವಂದೆಲ್ಲ ಒಂದ್ ಜನ್ಮ. ನಮ್ ತಾಯಿ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಸಹಿಸಕ್ ಆಗ್ದಿರೋ ನಾನು. ಬೇಡ. ಒಬ್ಬ ತಂಗಿ ಬಗ್ಗೆ ಅಣ್ಣನಾಗಿ ಕೇಳಬಾರದನ್ನ ಕೇಳಿ ಬೆಳೆದಿರೋನ್ ನಾನು. ನನಗೇನು ಸಾಕಾಗ್ತಿಲ್ಲ, ಇನ್ನು ಎಣ್ಣೆ ಬೇಕು ನಂಗೆ. ಎಣ್ಣೆ ಬೇಕು, ಬೇಕು ನಂಗೆ. ಬಾರೋ, ಬಾ, ಇದೋಳು. ಸಾಕು ಸಾಕು, ಇಳಿಸೋ. ಬಾರ ಹೋಗೋಣ. ಬೇಡ ಕಣ, ಹೇಳೋದನ್ನ ಕೇಳ. ಕುಡ್ಕೊಂಡ್ ಸಾವಾಸ ಆಯ್ತು. ದೇವ್ರೆ, ನಮ್ಮನ್ನು ಕಾಪಾಡಪ್ಪ. ನಮ್ಮ ಕಷ್ಟಗಳನ್ನೆಲ್ಲ ನೀಗ್ಸಪ್ಪ. ಇಷ್ಟೊತ್ತಾದ್ರೂ ಕೂಡ ಭದ್ರಾ ಇನ್ನೂ ಬಂದಿಲ್ವಲ್ಲ ಮಗಳೇ? ಇವತ್ತು ಕೂಡ ಎಲ್ಲೋ ಕುಡಿದು ಬಿದ್ದಿರ್ತಾರೆ. ಭದ್ರಾ, ಏ ಭದ್ರಾ, ಎದ್ದು ಮನೆಗೆ ಹೋಗು. ನನ್ನ ಅಂಗಡಿ ಬಾಗ್ಲಾಗ್ಬೇಕು. ಹೋಗಲ್ಲ, ನಂಗೆ ಇನ್ನೊಂದು ಸ್ವಲ್ಪ ಸರಾಯ್ ಬೇಕು. ಈಗಲೇ ಜಾಸ್ತಿ ಕುಡ್ದಿದ್ಯಾ? ಎದಳು. ಎದಳು. ನಾನು ಕರೆಕ್ಟ್ ಆಗಿದ್ದೀನಿ. ಯಾರ ಸಹಾಯನೂ ಬೇಡ ನಂಗೆ. ದೊಡ್ಡದಾಗಿ ಬಂದ್ಬಿಟ್ಟ ಇವನು. ಈಗ್ಲಾದ್ರೂ ಬಂದಿಯಲ್ಲ. ಹೋಗೋ ದಾರಿಲಿ ಸಾಯ್ಬೇಕಿತ್ತ, ಅದೇ ಅಲ್ವಾ? ಇವತ್ತು ಕೂಡ ಕುಡಿದ್ಬಿಟ್ಟು ಜಗಳ ಆಡತ್ಯಂತೆ. ಯಾಕೆ ಈ ತರ ಮಾಡ್ತಾ ಇದ್ಯಾ ಭದ್ರಾ? ಬೇಡ, ನನ್ಗೇನು ಉಪದೇಶ ಮಾಡಬೇಡ. ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಕ್ಕೆ ಓಡೋದೆ. ಬಾ, ಏನಾದ್ರೂ ತಿನ್ನು. ನೀವು ಆಡಿರೋ ಮಾತಿಂದನೇ ಹೊಟ್ಟೆ ತುಂಬಿದೆ. ಇನ್ನು ಊಟ ಎಲ್ಲ ಏನಕ್ಕೆ ಬೇಕು ನನಗೆ? ಬೇಡ. ಎಲ್ಲ ನಮ್ಮ ಹಣೆ ಬರ ಅನುಭವಿಸ್ಲೇಬೇಕು. ಹೌದು, ನಾನ್ ಕಳಿಸ್ಕೊಟ್ಟ ಎಲ್ಲಾ ಹುಡುಗರು ಒಳ್ಳೆ ಕಲೆಗಾರರಾಗಿ ಬದಲಾಗಿದ್ದಾರೆ ಸ್ವಾಮಿಗಳೇ. ಹೌದಾ? ಹಾಗಿದ್ರೆ ಪ್ರಭಾಕರ್ ಅವ್ರ ಮಗಳಿಗೆ ಪ್ರಶಸ್ತಿ ಸಿಗುತ್ತೆ ಅಂತೀರಾ? ಖಂಡಿತ ಸಿಗುತ್ತೆ, ಅದ್ರಲ್ಲೇನ್ ಅನುಮಾನ. ನಾನೇ ಗುರುಗಳು, ತಲಾಂಗ ತಕದಿಮಿತ. ಹೌದು ಮೇಸ್ಟ್ರೆ, ದೇವಸ್ಥಾನದ ಸಂಘದಲ್ಲಿ ಈ ಸರಿ ಪ್ರಭಾಕರ್ ನಿಲ್ತಿಲ್ಲ ಅಂತ ಕೇಳ್ಪಟ್ಟೆ.
ಅದ್ ನಿಜಾನಾ? ಅಯ್ಯೋ ಅವಯ್ಯ ಹೀಗೆ ಹೇಳ್ತಾ ಇರ್ತಾರೆ. ಸಮಯ ಬಂದಾಗ ಅವಯ್ಯನೇ ಪ್ರೆಸಿಡೆಂಟು, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೌದು, ಇದನ್ನ ಹಿಡ್ಕೊಂಡು ಮನೆ ಕಡೆ ಹೋಗ್ತಿದ್ದೀರಾ? ಹೌದು. ನಾನ್ ಬರ್ತೀನಿ, ಬನ್ನಿ ಬನ್ನಿ. ಬನ್ನಿ ಬನ್ನಿ. ಓ ಹಾಗಲ್ಲ, ಚೆನ್ನಾಗಿ ಅಗಲವಾಗಿಡ್ಕೋ. ಮಾಸ್ಟರ್ ಹೀಗ ಅಷ್ಟೊಂದು ಬೇಡ, ಇಷ್ಟ ಹಿಡ್ಕೋ ಸಾಕು. ತೈಹ ತೈಹಿ, ಅರ್ಥ ಆಯ್ತಾ? ಇವತ್ತಿಗೆ ಸಾಕು ಮಾಸ್ಟರ್, ನಾನ್ ಟಯರ್ಡ್ ಆದೆ. ಟಯರ್ಡ್ ಆದ್ಯಮ್ಮ? ಹ, ನಾನ್ ನಿನ್ನ ಹತ್ರ ಎಷ್ಟು ಸತಿ ಹೇಳಿದ್ದೀನಿ, ನಾನ್ ಹೇಳ್ದೆ ನಿಲ್ಲಿಸ್ಬಾರ್ದು ಅಂತ. ಅದು ವಂದನೆ ಕೂಡ ಮಾಡ್ದೆ. ಇದು ಒಳ್ಳೆ ನಾಟ್ಯಗಾರರ ಗುಣ ಅಲ್ಲ, ಗೊತ್ತಾ? ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಬಿಡಿ. ಶ್ರೀರಂಗಪಟ್ಟಣದ ಸರಸ್ವತಿ ಅಮ್ಮ ಅವ್ರ ಮಗಳು ಕೂಡ ದೊಡ್ಡ ಡ್ಯಾನ್ಸರೇ ಅಲ್ವಾ? ಆದ್ರೆ ಈಗ ಏನಾಯ್ತು, ಹೊರಗಡೆ ಬಂದ್ರೆ ಜನ ಅವ್ರ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಾರೆ. ಈ ಸರಿ ಕೂಡ ಸ್ಪರ್ಧೆಯಲ್ಲಿ ಬಹುಮಾನ ಸಿಗ್ಲೇಬೇಕು. ಅಷ್ಟ್ ಸಾಕು. ಅದಕ್ ಬೇಕಾಗಿರೋ ವಿದ್ಯೆಗಳನ್ನ ಕಲ್ತ್ರೆ ಸಾಕು ಅಲ್ವೇನಮ್ಮ? ಬಹುಮಾನ ಅಷ್ಟೇ ಅಲ್ಲ, ಈ ವರ್ಷದ ಕಲಾ ಪ್ರತಿಭಾ ಪಟ್ಟ ನನಗೆ ಬರ್ಬೇಕು. ಕಲಾ ಪ್ರತಿಭಾ ಕುಮಾರಿ ಅಂಜಲಿ ಪಣಿಕರ್ ಅಂತ ಫೋಟೋ ಸಮೇತ ಪತ್ರಿಕೆನಲ್ಲಿ ಬರ್ಬೇಕು. ಹೌದು, ಖಂಡಿತ ಬರ್ಬೇಕು. ಸರಿ, ಹಾಗೆ ಆಗ್ಲಿ. ಹಾಗಿದ್ರೆ- ಹಾಗಾದ್ರೆ ನಾನು ಹೊರಡ್ತೀನಿ. ಮುಂದಿನ ಅಭ್ಯಾಸ ಪುಟ್ಟಿಗೆ ಯಾವಾಗ ಬೇಕು ಅಂತಾರೋ ಅವಾಗ ಅಭ್ಯಾಸ ಮಾಡೋಣ. ಮುಂದಿನ ಸಂಡೇ ಮಾರ್ನಿಂಗ್ ಮಾಡೋಣ. ಆಮೇಲೆಲ್ಲ ನನಗೆ ಪ್ರೋಗ್ರಾಮ್ ಇದೆ. ಹಾಗೆ ಆಗ್ಲಿ, ಅವತ್ತೇ ಮಾಡೋಣ. ಭಾನುವಾರ ಬೆಳಿಗ್ಗೆ ಅಂದ್ರೆ ರಾತ್ರಿ ಎಲ್ಲ ಬೆಳಿಗ್ಗೆ ಅಂತ ಅರ್ಥ. ಗೊತ್ತಾಯ್ತಾ? ಆಯ್ತು. ತಗೋ. ಈ ಹಾಕಿದೆಲ್ಲ ಸರಿ, ನಾನು ಹೋಗ್ತೀನಿ. ಲೈ, ಇನ್ನು ಕೆಲಸ ಮುಗ್ದಿಲ್ವಾ? ಹೋಗ, ಹಸುನ ಆಚೆ ಕಟ್ಟು, ಹೋಗು. ದಾಮು, ಈ ಬಟ್ಟೆನೂ ಕೂಡ ಚೆನ್ನಾಗಿ ಒಗದ್ಬಿಡು. ಎಷ್ಟೊತ್ತಾಯ್ತು ಹೀಗೆ ಕೂತಿದ್ಯಾ? ಬೇಗ ಕೆಲಸ ಮುಗಿಸೋದು ನೋಡು. ಸಕ್ಕರೆ ಯಾರಿಗಷ್ಟು ಧೈರ್ಯ ನನ್ನ ಸಕ್ಕರೆ ಮೀನಾಕ್ಷಿ ಅಂತ ಕರೆಯೋಷ್ಟು? ನಾನ್ ಟೀಗೆ ಸಕ್ಕರೆ ತಗೊಂಬರ್ಕ್ ಹೇಳ್ದೆ. ಇಷ್ಟಾಯ್ತು. 130. ಹಂಗೆ ಬರ್ದಿಟ್ಕೊಂಬಿಡು. ಈಗ ಬಾ ಬರಿತೀನಿ. ಗಂಟು ಪೂರ್ತಿ ತಿಂದು ಲೆಕ್ಕ ಬರ್ಕೊಳಕ್ ಹೇಳ್ತೀಯಾ? ದುಡ್ಡನ್ನ ಹೇಗ್ ವಸೂಲಿ ಮಾಡ್ಬೇಕಂತ ಈ ಮೀನಾಕ್ಷಿ ಗೊತ್ತಿದೆ. ಕೊಡೋ ದುಡ್ಡು. ಓ, ಇಲ್ಲಿ ನೋಡು ಮೀನಾಕ್ಷಿ, ಗಿರಾಕಿಗಳ ಹತ್ರ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳಮ್ಮ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮೀನಾಕ್ಷಿ ಗೊತ್ತಿದೆ. ಆ ಕಡೆ ಹೋಗಿ ನೀನು ಕೆಲ್ಸ ನೋಡ್ಕೋ. ನ್ಯಾಯ ಮಾತಾಡೋಕ್ ಬಂದ್ಬಿಟ್ಟ. ಹಾ, ಇದ್ಯಾರು ಮೇಷ್ಟ್ರ? ಹೌದು, ತಲಾಂಗ್ ತಕದಿಮಿತಾಮ್ ಅಂತ. ಒಂದು ಟೀ ಕೊಡಿ. ಅಕ್ಕ, ಮೀನಾಕ್ಷಿ ಅಕ್ಕ, ಈ ಚಟ್ನಿ ಏನಕ್ಕ ನೀರ್ ತರ ಇದೆ? ಜಾಸ್ತಿ ದುಡ್ಡು ಕೊಟ್ಟು ತೆಂಗಿನಕಾಯಿ ತಗೊಂಡು ಚಟ್ನಿ ಮಾಡಕ್ಕೆ ನನಗೇನು ಹುಚ್ಚ? ನಾನು ಅಂಗಡಿ ನಡೆಸ್ತಾ ಇರೋದು ಧರ್ಮಕ್ಕಲ್ಲ. ಹೌದು, ಈಗ್ಲೇ ಕೊಬ್ಬು ಜಾಸ್ತಿ ಆಗಿದೆ ಅಲ್ವಾ ಮೀನಾಕ್ಷಿ? ಪ್ರಭಾಕರ್ ಅವ್ರ ಮನೇಲಿ ತೆಂಗಿನಕಾಯಿ ಕೆಡವಾಯ್ತಾ? ಒಂದೆರಡು ಬೇಕಾಗಿತ್ತು. ಕೇಳೋದಾ? ಮೀನಾಕ್ಷಿ ಯಾವಾಗ ಬರ್ತಾಳೆ ಅಂತ ತೆಂಗಿನಕಾಯಿ ಗುಡ್ಡೆ ಕಾಯ್ತಾ ಇದೆ. ಹಾಗಾದ್ರೆ ನಾನೇ ಹೋಗಿ ಇಸ್ಕೊಂಡ್ ಬರ್ತೀನಿ. ಅಲ್ಲಿರೋ ಶರ್ಟ್ ಕೊಡಿ. ಹೋಗು, ಖಂಡಿತ ಕೊಡ್ತಾರೆ. ಸಾಹೇಬ್ರಿಗೆ ಟೀ ಕೊಡಿ. ತಲಾಂಗ್ ತಕದಿಮಿತಾಮ್.
ಎಲ್ಲ ಸೇರಿಸಿ ಎಷ್ಟಿದೆಯೋ? ಎಲ್ಲ ಸೇರಿ 1250. ಹ್ಮ್. ಏನ್ ಮೀನಾಕ್ಷಿ ಈ ಕಡೆ ಬಂದಿದ್ಯಲ್ಲ? ತೆಂಗಿನಕಾಯಿ ಬೇಕಿತ್ತು. ಈ ಸರಿ ಸ್ವಲ್ಪ ಕಡಿಮೆನೆ. ಆದ್ರೂ ಒಂದೆರಡು ಕೊಡ್ತೀರಾ? ದುಡ್ಡು ಆಮೇಲೆ ಕೊಡ್ತೀನಿ. ಕೊಡ್ತೀನಿ, 2 ಆಗ್ಲಿ 3 ಆಗ್ಲಿ ಕೊಡ್ತೀನಿ. ಅದೇನಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಬೇಕಲ್ವಾ? ಮೀನಾಕ್ಷಿಗದು ಗೊತ್ತಿದೆ ಅಲ್ವಾ? ಗೊತ್ತು, ನನಗೆಲ್ಲ ಗೊತ್ತು. ನನ್ನ ಹತ್ರ ಇರೋ ಸೌಂದರ್ಯ ಬೇರೆಯವ್ರ ಹತ್ರ ಇದೆಯಾ? ಹೌದು, ತೆಂಗಿನಕಾಯಿ. ನೀನ್ ಕೇಳಿದ್ರೆ ಕೊಡಲ್ಲ ಅಂತ ಹೇಗೆ ಹೇಳಿ? ಮನೆ ಮೇಲ್ಗಡೆ ಇದೆ ಚೆನ್ನಾಗಿ ಒಣಗಿರೋ ತೆಂಗಿನಕಾಯಿ, ನೀನೇ ಹೋಗಿ ತಗೋ. ಅಕ್ಕ, ಅಣ್ಣ, ದಾಮುನ ಇಷ್ಟ ದಿನ ಕಾಣಿಸ್ಲೇ ಇಲ್ಲ. ಅದನ್ ಯಾಕಕ್ಕ ಕೇಳ್ತೀರಾ? ಸಿಕ್ಕಾಪಟ್ಟೆ ಕೆಲ್ಸ ಅಲ್ಲಿ. ಎಲ್ಲದಕ್ಕೂ ನಾನೇ ಯಜಮಾನ್ರ ಕೆಲ್ಸ ಮಾಡ್ಬೇಕು, ಅಂಜಲಿ ಕೆಲ್ಸನೂ ಮಾಡ್ಬೇಕು. ಅಂಜಲಿ ಹೇಗಿದ್ದಾಳೆ? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳ? ಅವಳಿಗೇನು ಗೊತ್ತಿಲ್ಲ. ಅವಳು ಆಡೋದ್ ನೋಡಿದ್ರೆ ಒಳ್ಳೆ ತಮಾಷೆ ಇದ್ದಂಗಿರುತ್ತೆ. ನಿಮ್ ಡ್ಯಾನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ. ನೀವ್ ಯಾವಾಗ ಡ್ಯಾನ್ಸ್ ಆಡ್ತೀರಾ? ಇದಕ್ಕೆ ನಾನ್ ನಿಮ್ಮ ಹತ್ರ ಏನು ಕೇಳಲ್ಲ. ಏ, ಹಾಗೇನಿಲ್ಲ. ಶುರು ಆಯ್ತು. ಸರಿ ಅಕ್ಕ, ನಾನು ಬರ್ತೀನಿ. ಫಾಸ್ಟ್. ಅಜ್ಜಿನ, ದೇವಿ ಚಿಕ್ಕಮ್ಮನ, ಚಿಕ್ಕಪ್ಪನ ನೋಡೋದಕ್ಕೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅಪ್ಪನ ಶ್ರೀರಂಗಪಟ್ಟಣಕ್ಕೆ, ಅಜ್ಜಿ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಇರೋ ಶ್ರೀರಂಗಪಟ್ಟಣಕ್ಕೆ. ಭರತನಾಟ್ಯ, ಕಥಕ್ಕಳಿ ಎಲ್ಲ ಕಲ್ತು ಎಲ್ಲರೂ ಗುರುತಿಸೋ ಹಾಗೆ ಕಲಾವಿದೆ ಆಗ್ಬೇಕು. ಎಷ್ಟೇ ಆದ್ರೂ ಈ ಪಾರು ನಮ್ಮನೆ ಮಗಳಲ್ವಾ? ಅಮೇರಿಕದಿಂದ ಪಾರು ಬರ್ತಿದ್ದಾಳೆ. ಓ, ನನ್ ಕಣ್ಕಟ್ಟು. ನಾನ್ ಹಿಡಿತೀನಿ. ಸರಿಯಾಗಿ ಬಿಗ್ಯ ಕಟ್ಟು. ಸರಿ, ಈಗ ನೋಡಿ, ಎಲ್ಲರೂ ನೋಡ್ತಾ ಇರಿ. ಎಲ್ಲರೂ ನೋಡಿ, ಹೇಗೆ ಹಿಡಿತೀನಿ ನೋಡಿ. ಎಲ್ಲಿ ನಾನು ಈಗಲೇ ಹಿಡಿತೀನಿ ನೋಡಿ. ಈಗ ಹಿಡಿತೀನಿ. ಎಲ್ಲಿ? ಹಿಡಿದ್ಬಿಟ್ಟೆ. ಹುಡುಗರ ಜೊತೆ ಆಟ ಆಡ್ಕೊಂಡ್ ತಿರ್ಗಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ಹೋಗ, ಅವನ ಜೊತೆಗೆ ನೀನೊಬ್ಬ. ಕಣ್ಣ ಮುಚ್ಚಾಲೆ ಆಡಿ ನಿನಗೆ ಸಿಕ್ಕಿದ್ದು ಯಜಮಾನ್ರ ಬೈಗುಳ ಅಷ್ಟೇ. ನೀನ್ ನೋಡ್ತಾ ಕೂತಿದ್ದಕ್ಕೆ ನನಗೆ ಸಿಗೋದು ಮೀನಾಕ್ಷಿ ಬೈಗುಳ. ಆಟ ಆಡ್ತಿರೋದನ್ನ ನೋಡಿದ್ದು ಮೀನಾಕ್ಷಿ ಹತ್ರ ಯಜಮಾನ್ರು ಹೇಳ್ತಾರ? ಖಂಡಿತವಾಗೂ ಹೇಳ್ತಾರೆ. ಅಂದ್ರೆ ಖಂಡಿತ ಒದೆ ಬೀಳುತ್ತೆ. ಸ್ವಲ್ಪ ಸುಮ್ಮನಿರ್ತೀಯ? ಯಾಕೆ ಹಿಂಗೆ ಎದುರಿಸ್ತೀಯ ನೀನು? ದಾರಿನೇ ಗೊತ್ತಾಗ್ತಾ ಇಲ್ವಲ್ಲ. ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಇದೇಗೆ ಯಾರು ಹೊಸಬ್ರ? ನೋಡಕ್ ಸಖತ್ತಾಗಿದ್ದಾಳೆ.
ಹೆಂಗ್ಸರು ನಾವಿಲ್ಲಿದ್ದೀವಿ ಏನೋ ನೋಡ್ತಿದ್ದಾಳೆ. ಯಾರೋ ಇವನು ಏನೋ ತಗೊಂಬಂದಾಗ್ತಿದ್ದಾನೆ, ಏನೋ ಗೊತ್ತಾಗ್ತಾನೆ ಇಲ್ಲ. ಇದೆಲ್ಲ ನನಗೆ ಗೊತ್ತು ಮಚ್ಚ, ಸ್ವಲ್ಪ ಸಮಾಧಾನವಾಗಿ ನೋಡೋ ಇವಾಗ ಏನ್ ನಡೆಯುತ್ತೆ ಅಂತ. ನೀರ್ ಹಾಕ್ಬೇಕೇನ ಅಷ್ಟೇ, ಸುಮ್ಮನೆ ಅವಸರ ಮಾಡ್ಬಿಟ್ಟೆ. ಹೋಗ್ತಾ ಇದ್ದೀರಾ? ಸರಿ ಸರಿ, ಬಾಯ್ ಬಾಯ್ ಬಾಯ್. ಶ್ರೀರಂಗಪಟ್ಟಣದ ಕುಟುಂಬ ನಿಮ್ಮಪ್ಪ ಹುಟ್ಟಿದ ಮನೆ. ಇವಾಗ ನಿಮ್ಮಪ್ಪ ಬಿಟ್ಟೋಗಿರೋ ಮನೆಗೆ ನನ್ನ ಮಗಳಾದ ನೀನು ಖಂಡಿತವಾಗಿ ಹೋಗಬೇಕು. ನನಗೋಸ್ಕರ ನೀನು ಅವ್ರ ಹತ್ರ ಕ್ಷಮೆ ಕೇಳಬೇಕು. ಅಜ್ಜಿನೋ ಚಿಕ್ಕಮ್ಮನೋ ಚಿಕ್ಕಪ್ಪನ ನೋಡಿ ಅಪ್ಪ ನಿಮ್ಮನ್ನು ನಿಜವಾಗ್ಲೂ ತುಂಬ ನೆನೆಸ್ಕೊಂಡ್ರು. ಇದೇ ನಿಮ್ಮಪ್ಪನ ಕೊನೆ ಆಸೆ. ನಿಮ್ಮಪ್ಪನಿಗೋಸ್ಕರ ಮಗಳಾದ ನೀನು ಈ ಕೆಲಸ ಮಾಡಬೇಕು. ಅಜ್ಜಿ ಅಜ್ಜಿ ಏನ್ ಹಾಗೆ ನೋಡ್ತಾನೆ ಇದ್ದೀರಾ? ನಾನು ಪಾರು, ಅಮೇರಿಕಾಯಿಂದ ಬಂದಿರೋ ಪಾರು. ಅಮೇರಿಕಾಯಿಂದ ಎಷ್ಟು ದೂರ ಒಬ್ಳೇ ಬಂದಿದ್ಯಾ? ಅದು ಆಕಾಶದಿಂದ. ಶಿವ ಶಿವ, ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಭಯ ಯಾಕೆ? ಚಿಕ್ಕಪ್ಪ ಎಲ್ಲಿ? ನಿಜ ಹೇಳ್ಬೇಕು ಅಂದ್ರೆ ನೀ ಬರೋ ವಿಷಯನೇ ಅವ್ರಿಗೆ ಗೊತ್ತಿಲ್ಲ. ನಿನ್ನ ನೋಡಿದ್ರೆ ಇವಾಗ ಅವ್ರು ಗುರ್ತು ಸಿಗಲ್ಲ, ಅಷ್ಟು ಬೆಳ್ದಿದ್ಯಾ. ಬಾಮ್ಮ. ಮಗನೇ ಹೋಗ್ಬೇಡ. ನಾನು ಅವನ ಬಗ್ಗೆ ತಪ್ಪಾಗಿ ಅಂದ್ಕೊಂಡಿದ್ದೆ. ಅವನ ಮನಸ್ಸಲ್ಲಿ ಇಷ್ಟೊಂದು ಕಷ್ಟಗಳು ನೋವುಗಳು ಇದೆ ಅಂತ ನನಗೆ ಗೊತ್ತಾಗದೆ ಹೋಯ್ತು. ಒಂದೇ ಒಂದು ಆಸೆ ನನ್ನ ಮನಸ್ಸಲ್ಲಿದ್ದಿದ್ದು, ನನ್ನ ಸಹದೇವನ ಒಂದೇ ಒಂದ್ಸಲ ನೋಡಬೇಕು ಅಂತ. ಕೊನೆಯ ಸಲ ನಿನ್ನನ್ನಾದ್ರೂ ನೋಡಿದ್ನಲ್ಲ. ನೀವು ಚಿಂತೆ ಮಾಡಬೇಡಿ, ನಿಮ್ಗೋಸ್ಕರ ನಾನಿದ್ದೇನಲ್ಲ. ನನ್ನಪ್ಪ ಪಾಪ ಸಾಯೋವಾಗ ಕೂಡ ಇಲ್ಲಿನ ವಿಷಯ ಹೇಳಿ ನೋವು ಪಟ್ರು. ನನಗೇನಾದ್ರೂ ಆದ್ರೆ ನೀನೇ ಮನೆಗೆ ಹೋಗ್ಬೇಕು ಅಂತ ಅಪ್ಪ ನನ್ನ ಹತ್ರ ಹೇಳಿದ್ರು. ಕೃಷ್ಣಾಯನ ಭಾರತಿ, ಶ್ರೀ ಕೃಷ್ಣಾಯನ ಭಾರತಿ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಕೃಷ್ಣಾಯನ ಭಾರತಿ, ಶ್ರೀ ಕೃಷ್ಣಾಯನ ಭಾರತಿ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆ. ತುಳಸಿ ಹತ್ರ ದೀಪ ಯಾಕೆ ಇಡ್ತಾ ಇದ್ದೀರಾ ಚಿಕ್ಕಮ್ಮ? ತುಳಸಿ ಪರಿಶುದ್ಧವಾಗಿರುವ ಗಿಡ. ಕುಟುಂಬನ ಕಾಪಾಡೋದಕ್ಕೋಸ್ಕರ ಯಾವಾಗ್ಲೂ ತುಳಸಿ ಹತ್ರ ದೀಪ ಇಡೋದು. ಇದು ಪರಂಪರೆಯಿಂದ ಬಂದಿರೋ ನಂಬಿಕೆ. ಇಲ್ಲಿ ನೋಡು, ಹಾವಿನ ಹುತ್ತ. ವಿಶೇಷವಾದ ದಿನದಲ್ಲಿ ಇಲ್ಲೇ ಇರ್ತಾ ಇತ್ತು ಹಾವಿನ ಹುತ್ತ, ಹಾವಿನ ಪೂಜೆ ಎಲ್ಲಾನು ಕೂಡ. ಇವಾಗ ಯಾವುದೂ ಇಲ್ಲ. ಚಿಕ್ಕಪ್ಪ ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಯಾವಾಗ್ಲೋ ಹೋಗ್ತಾನೆ, ಯಾವಾಗ್ಲೋ ಬರ್ತಾನೆ. ಅವನ್ ಹಾಗೆ. ಕುಟುಂಬದ ವಿಷಯದಲ್ಲೆಲ್ಲ ಯಾರಿಗೂ ಯಾವ ಜವಾಬ್ದಾರಿ ಇಲ್ಲದೆ ಹೋಯ್ತು. ಕೃಷ್ಣ, ಭದ್ರಾ, ನಿಂಗ್ ಗೊತ್ತಾ? ಭದ್ರಾ, ನಮ್ ಪಾರು ಬಂದಿದ್ದಾಳೆ.
ನೀನ್ಯಾಕೋ ಹೀಗ್ ನೋಡ್ತಿದ್ಯಾ? ಅಮೇರಿಕೆಯಿಂದ ಪಾರ್ವತಿ ಬಂದಿದ್ದಾಳೆ. ಪಾರು, ಅಮ್ಮ ಪಾರ್ವತಿ. ಚಿಕ್ಕಪ್ಪ, ಎಷ್ಟೊತ್ತಿಂದ ಕಾಯ್ತಿದ್ದೆ. ಫ್ರೆಂಡ್ಸ್ ಎಲ್ಲಿ? ಇಷ್ಟೊತ್ವರೆಗೂ ಎಲ್ಲಿ ಹೋಗಿದ್ರಿ? ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ? ಪಾರು, ದಾಮು, ಯಾಕ್ ನೀನ್ ಈ ಕಡೆ ಬಂದಿಲ್ಲ? ಎಲ್ಲಿ ಹೋಗಿದ್ದೆ ನೀನು? ನೆನ್ನೆ ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಈ ಕಡೆ ಬರಕ್ಕಾಗಿಲ್ಲ. ಬೆಳಿಗ್ಗೆಯಿಂದ ಏನಾದ್ರೂ ತಿಂದ್ಯಪ್ಪ? ಒಳಗೆ ಇಡ್ಲಿ ಕಾಫಿ ಇದೆ, ಭದ್ರನ್ಗಿಟ್ಟಿದ್ದೆ. ಅವನ್ ತಿನ್ನಲ್ಲ, ನಿಂಗ್ ಬೇಕಿದ್ರೆ ಹೋಗ್ ತಿನ್ನು. ಅವನ್ ಇವಾಗ ಬರೋದಿಲ್ಲ, ನೀನ್ ಧೈರ್ಯವಾಗಿ ತಿನ್ನು. ಪಾಪ ಇವನು. ಆ ಪಣಿಕರ್ ಅವ್ರ ಮನೇಲಿ ಹಗಲು ರಾತ್ರಿ ಎಷ್ಟು ಕಷ್ಟ ಪಡ್ತಾನೆ. ಅದ್ರ ತಕ್ಕಂಗೆ ಏನೂ ಕೊಡಲ್ಲ ಪಾಪ. ಅಕ್ಕ ಅಕ್ಕ ಅಕ್ಕ, ಆ ಹುಡುಗಿ ಯಾರು? ನನ್ನ ಹೆದರ್ಸ್ತಿದ್ದಾಳೆ. ಯಾರ ಹುಡುಗಿ? ಅವಳೇ ಅಮೇರಿಕೆಯಿಂದ ಬಂದಿರೋ ಪಾರ್ವತಿ, ನನ್ ತಮ್ಮನ್ ಮಗಳು. ಅಯ್ಯೋ, ಹೊರದೇಶದ ಹುಡುಗಿನ? ನಾನು ಎಲ್ಲರ ಹತ್ರ ಹೋಗಿ ಹೇಳ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಯಾಕ್ ಮಗಳೇ? ಯಾರ ವ್ಯಕ್ತಿ? ಅಮಾಯಕ. ಅದು ಆ ಪಣಿಕರ್ ಮನೆ ಕೆಲಸದವನು, ದಾಮು. ಒಳ್ಳೆಯವನು. ನನ್ನ ನೋಡಿ ಒಂದೇ ಸಲ ಹೆದ್ರಕೊಂಡು ಓಡೋದ ಅನ್ಸುತ್ತೆ. ಅಮೆರಿಕಾಯಿಂದ ಪಾರ್ವತಿ ಅಂತ ಒಬ್ರು ಬಂದಿದ್ದಾರೆ. ಏನೋ ಹೇಳ್ಬಿಟ್ಟು ಹೋಗ್ತಿದ್ದಾನೆ ಇವ್ನು. ದೊಡ್ಡಮ್ಮ, ಅಮೆರಿಕಾಯಿಂದ ಪಾರ್ವತಿ ಅಂತ ಒಬ್ರು ಬಂದಿದ್ದಾರೆ, ಎಲ್ಲರ ಹತ್ರ ಹೇಳ್ಬಿಡಿ. ಪಾರ್ವತಿ ಅಂತ ಅವ್ರು ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಊರಲ್ಲಿರೋರು ಎಲ್ಲರೂ ಶತ್ರುಗಳಾಗಿರೋದು ಅವನಿಂದ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಪಾರ್ವತಿ ಅಂತ ಒಬ್ರು ಬಂದಿದ್ದಾರೆ ಅಮೆರಿಕಾಯಿಂದ. ಅಮ್ಮ, ನಾನೊಂದು ವಿಷಯ ಹೇಳ. ದೇವಿ ಅಕ್ಕ ಅವ್ರ ಮನೆಯಲ್ಲಿ ಒಂದು ಸುಂದರವಾದ ಹುಡುಗಿ ಬಂದಿದ್ದಾಳೆ, ಅವ್ರ ದೇಶದಿಂದ. ತುಂಬಾನೇ ತುಂಟಿ. ನೀವ್ಯಾಕೆ ಸುಮ್ಮನೆ ಇದ್ದೀರಾ? ಕೋಪನಾ? ನೀವು ಕೋಪಿಸ್ಕೊಂಡ್ರೆ ನಾನು ಕೋಪಿಸ್ಕೋತೀನಿ. ಇದು ಮುಂಚೆ ಯಾರೋ ಹೇಳ್ದಾಗೆ ಆಯ್ತು. ಇಲ್ಲಿ ನೋಡಿ ಪ್ರಭಾಕರಣ್ಣ, ಕತೆ ಹೇಗೆ ಹೋಗ್ತಿದೆ ನೋಡಿ. ಸ್ವಲ್ಪ ಅರ್ಥ ಆಗೋ ತರ ಏನಾದ್ರು ಹೇಳು. ಶ್ರೀರಂಗಪಟ್ಟಣದಲ್ಲಿ ಸುಂದರವಾಗಿರೋ ಹುಡುಗಿ ಇದ್ದಾಳೆ, ಡ್ಯಾನ್ಸ್ ಆಡೋಳು. ಅದೇ ಆ ದೇವಿ ಈಗ ಇನ್ನೊಬ್ಳು ಅಮೆರಿಕಾಯಿಂದ ಬಂದಿದ್ದಾಳಂತೆ. ಹಾ, ಇನ್ನು ಏನೇನ್ ನೋಡ್ಬೇಕು. ಅದು ಅವ್ರ ಕುಟುಂಬದ ಬುದ್ಧಿ ತೋರಿಸದೇ ಇರ್ತಾರ? ಸರಸ್ವತಿ ಅಮ್ಮ ಡ್ಯಾನ್ಸ್ ಆಡಕ್ ಹೋದಾಗ ಸಿಕ್ದವ್ರೆ ಈ 3 ಜನ ಮಕ್ಕಳು. ಅವ್ರ ಮೊಮ್ಮಗಳೇನು ಕಡಿಮೆನಾ? ಅದ್ರಲ್ಲೂ ಮುಖ್ಯವಾಗಿ ಅಮೇರಿಕಾಯಿಂದ ಬರ್ತಿದ್ದಾರೆ. ಆ ವಮ್ಮ ಮಗಳು ಆ ತರ ಇರೋದಕ್ಕೇನೆ ಆ ಭದ್ರ ಅಷ್ಟು ಕೆಟ್ಟೋಗಿದ್ದು. ಏನೇ ಆಗಿದ್ರು ಆ ದೇವಿ ನಿಜವಾಗ್ಲೂ ಅಪ್ಸರ್ನೇ ಬಿಡು. ಹೌದೌದು, ದೊಡ್ಡ ಅಪ್ಸರೆ. ನೀವು ಅವಳಿಂದ ಅಲದ್ರಲ್ಲ, ಏನಾಯ್ತು? ನೀನ್ ಹಂಗೆಲ್ಲ ನನ್ನ ರೇಗಿಸ್ಬೇಡ. ನಾನ್ ಒಂದ್ಸಲಿ ಮಾಡ್ಬೇಕು ಅನ್ಕೊಂಡ್ರೆ ಮಾಡೇ ಮಾಡ್ತೀನಿ. ಹೀಗೆ ಮಾತಾಡ್ತಾ ಇರಿ. ಅಂತವ್ರನ್ನ ಈ ಊರಿಂದ ಓಡ್ಸಿದ್ರೇನೆ ಈ ಊರಿಗೆ ಒಳ್ಳೇದಾಗೋದು. ಅದು ಸರಿ, ಅಷ್ಟು ಧೈರ್ಯ ಇರೋರು ಇಲ್ಲಿ ಯಾರಿದ್ದಾರೆ? ಅದು ನಿಜಾನೇ. ತೀರ್ಥ ತುಂಬಾ ದಿನದಿಂದ ದೇವಿ ದೇವಸ್ಥಾನದ ಕಡೆ ಬರ್ತಾ ಇರ್ಲಿಲ್ಲ. ಮುಂಚೆ ಇದ್ದಂತ ಸೌಂದರ್ಯ ಈಗ ಕಡಿಮೆ ಆಯ್ತಾ ಅಂತ ಸಂದೇಹ. ಅಲ್ಲ, ಎಷ್ಟ್ ದಿನ ಅಂತ ಹೀಗೆ ಒಂಟಿ ಮರ ಆಗಿ ನಿಂತ್ಕೊಳ್ಳೋದು? ಒಂದು ಜೊತೆ ಅಂತ ಬೇಕಲ್ವಾ?
ನಾನ್ ಅಂಗಡಿಗೆ ಹೋಗ್ಬೇಕಂದ್ರೆ ನೀವ್ ದೇವಸ್ಥಾನಕ್ಕೆ ಹೋಗೋದ್ ನೋಡ್ದೆ, ಹಾಗೆ ಒಟ್ಟಿಗೆ ಹೋಗೋಣ ಅನ್ಕೊಂಡೆ. ಹೌದು, ಪರದೇಶದವಳು ಏನ್ ಬೇಡ್ಕೊಂಡ್ಲು? ನಿನಗೆ ಎಷ್ಟ್ ಸಲ ಹೇಳಿದ್ದೀನಿ ಪರದೇಶ್ ಅಂತ ಕರಿಬೇಡ ಅಂತ. ಅಂದ್ರೆ ದೊರೆ ಅಂತ ಕರೀಲ? ಈ ದಾಮು ಇಡೀ ಊರಿಗೆ ಹೇಳ್ಕೊಂಡ್ ಬಂದಿದ್ದಾನೆ. ಅವನಿರೋದೇ ಹಾಗೆ. ನೀನ್ ಅವನ್ನ ಕ್ಷಮಿಸ್ಬಿಡು. ಬಾ ಹೋಗೋಣ. ಹೇಗಿದೆ ಜಾಗ ಎಲ್ಲ? ನಿಮ್ಗಿಷ್ಟ ಆಯ್ತಾ? ಫ್ಯಾಂಟಾಸ್ಟಿಕ್. ಹೌದು, ಫ್ಯಾಂಟಾಸ್ಟಿಕ್. ನಂಗಿಷ್ಟ ಆಗ್ಲಿಲ್ಲ. ಬೋರ್ ಆಗ್ತಿರೋ ಹಾಗಿದೆ. ಯಾವ ಟೈಮ್ ಪಾಸು ಇಲ್ಲ. ಅಪ್ಪನ ಹತ್ರ ಹೇಳಿ ಬೇರೆ ಎಲ್ಲಾದ್ರೂ ಶಿಫ್ಟ್ ಆಗೋಣ. ಅದು ನಿನ್ ಕನ್ಸು. ಹಳ್ಳಿಲ್ ಸಿಗೋ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ. ದಾಮು, ಏ ದಾಮು. ಬಂದೆ. ದಾಮು, ಈ ಬಾಟ್ಲು ತಗೊಂಡು ಹೋಗು. ಹಾ. ಛೇ, ಅದಲ್ಲ, ಇದು. ಯಾರೇ ಅವತಾರ? ಓ, ಅವನ್ ನನ್ ಸರ್ವೆಂಟು ದಾಮು. ಹಾ, ಪರವಾಗಿಲ್ವೇ. ನಾನೇನೋ ನಿಮ್ ರಿಲೇಟಿವ್ ಇರ್ಬೇಕನ್ಕೊಂಡೆ. ಹೌದು, ನೀನ್ ದಾಮುಗ್ ನೈಸ್ ಮಾಡಕ್ ಹೋಗಿದ್ದಲ್ಲ, ಏನಾಯ್ತು? ಓ, ಅವನ್ ಅನ್ಕೊಂಡಿದ್ದಾನೆ ಅವನೊಬ್ಬ ದೊಡ್ಡ ಹೀರೋ ಅಂತ. ಇಲ್ಲಿ ನೋಡ್ ಅಂಜಲಿ, ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಅವನಿಗಿಂತ ಸ್ಮಾರ್ಟ್ ನಮ್ ದಾಮುನೇ ಇರ್ತಾನೆ. ಚಿಕ್ಕಮ್ಮ, ಈ ಕೊಳ ಹೇಗೆ? ತುಂಬಾ ಆಳ ಇದೆಯಾ? ಹೇ, ಆತರ ಏನಿಲ್ಲ. ಮುಂಚೆ ತುಂಬಾ ಆಳ ಇತ್ತು. ಆ ಕಾಲದಲ್ಲಿ ಇಲ್ಲಿ ಮೊಸಳೆ ಎಲ್ಲ ಇತ್ತಂತೆ. ನೀವ್ ನೋಡಿದ್ದೀರಾ? ಅದು ಅಜ್ಜಿಯವರ ಚಿಕ್ಕ ವಯಸ್ಸಲ್ಲಿ. ಯಾಕೆ, ಭಯನಾ? ನನಗೇನ್ ಭಯ ಇಲ್ಲ. ಯಾಕ್ ದಾಮು ಹೀಗ್ ಮಾಡ್ತಿದ್ಯಾ? ಹೆಣ್ಮಕ್ಳಿರೋ ಜಾಗದಲ್ಲಿ ನಿನಗೇನ್ ಕೆಲ್ಸ? ಸರಿ, ಸ್ನಾನ ಮಾಡಿ. ನಿಜವಾದ ಮೊಸಳೆ ಬಂದ್ಬಿಡುತ್ತೆ. ಪಾರು, ಹುಷಾರು. ದಾಮು, ಹಸು ತೊಳಿಯಕ್ ನಾನು ಬರ್ಲಾ? ಅಯ್ಯೋ, ನಿಮ್ಮೇಲೆಲ್ಲ ಕೆಸರಾಗುತ್ತೆ. ಆದ್ರೂ ಪರವಾಗಿಲ್ಲ, ನನಗ್ ಬೋರ್ ಆಗ್ತಿದೆ. ಏ ಹಸು, ಸುಮ್ನೆ ನಿಂತ್ಕೋ. ಏ ಹಸು, ಸ್ನಾನ ಸಾಕು. ನಡಿ ನಡಿ ಬೇಗ. ಪಾರು, ಏ ನಿಲ್ಸು ನಿಲ್ಸು ನಿಲ್ಸು. ಹೋಗ್ಬೋದು, ರೈಟ್? ಗಾಡಿ ಹೋಗ್ಲಿ. ಏನ್ ದಾಮು? ನೀವೇನಿಲ್ಲಿ? ಹಾಗೆ ಸುತ್ತಾಡೋಣ ಅಂತ. ನೀನೆಲ್ಲಿ ಹೋಗಿದ್ದೆ? ಸಂತೆಯಲ್ಲಿ ತರಕಾರಿ ತರೋದಕ್ಕೆ. ಈಗ ನಿನ್ನ ನೋಡಕ್ಕೆ ಚೆನ್ನಾಗಿದೆ. ನಾನೊಂದು ಫೋಟೋ ತಗೊಂಡ. ಸ್ಟಡಿ, ನಗು ನೋಡೋಣ. ಹಾಗೆ. ನೀನೇನ್ ಮಾಡ್ತಿದ್ಯಾ? ಇವಳು ಯಾರು? ನಮ್ಮ ಊರ್ಗೆ ಹೊಸದಾಗಿ ಬಂದಿದ್ದಾರೆ. ಬೇಗ ಮನೆಗೆ ಹೋಗು. ಹಲೋ, ಐ ಆಮ್ ಅಂಜಲಿ ಪಣಿಕಾರ್. ಯುವರ್ ಗುಡ್ ನೇಮ್ ಪ್ಲೀಸ್? ನನ್ನ ಹೆಸರು ಪಾರ್ವತಿ. ಬಂದಿರೋದು ಗೊತ್ತು, ಅಮೆರಿಕದಿಂದ ಬಂದಿದ್ದೀರಾ. ಇಷ್ಟು ಸಿಂಪಲ್ ಆಗಿರೋದು ನಾನು ನೋಡೇ ಇಲ್ಲ. ತಪ್ಪು ತಿಳಿದೇ ಹೋದ್ರೆ ಫ್ರೀ ಆಗಿದ್ರೆ ಮನೆಗೆ ಬನ್ನಿ. ಬರ್ತೀನಿ. ಸರಿ. ಈಗ ನಿಮಗ್ ನನ್ ಮೇಲೆ ಮುಂಚೆ ತರ ಆಸೆ ಇಲ್ಲ ಅನ್ಸುತ್ತೆ. ಅದ್ಯಾಕ್ ಮೀನಾಕ್ಷಿ ನೀನ್ ಆತರ ಹೇಳ್ತಾ ಇದ್ಯಾ? ನಿನ್ನ ನಾನು ಮರೆಯಕ್ಕಾಗತ್ತಾ? ನನಗ್ ಗೊತ್ತು, ಈಗ ನಿಮ್ ಮನ್ಸು ಶ್ರೀರಂಗಪಟ್ಟಣದಲ್ಲೇ ಇದೆ. ಹೌದು ದೇವಿ, ಅವಳು ನನ್ನ ದೌರ್ಬಲ್ಯನೇ ಸರಿ. ಆ ಆಸೆ ಯಾವಾಗ್ಲೂ ನನ್ನ ಮನ್ಸಲ್ಲಿ ಇದ್ದೇ ಇರುತ್ತೆ. ಅದ್ಬಿಡು, ತುಂಬಾ ಹೊತ್ತಾಯ್ತು. ದಾಮು ಇವಾಗ ಬರೋದಿಲ್ಲ. ಹಾಗಿದ್ರೆ ನಾವಿಬ್ರು. ಅಯ್ಯೋ, ಅದು ಮಾತ್ರ ಆಗಲ್ಲ. ಅವ್ರು ಯಾವಾಗ ಬರ್ತಾರೋ ಹೇಳಕ್ ಆಗಲ್ಲ.
ದಾಮೋದರ, ಆ ಬೆಂಕಿ ಕೊಡು. ನಾಲ್ಕು ಗಂಟೆಗೆ ಹೋಗಿದ್ದು ಕೆಲ್ಸ ಇದೆ ಅಂತ ಹೇಳಿ ಆಮೇಲೆ ಬಂದಿರೋ ಸಮಯ ನೋಡಿ, ನಡು ರಾತ್ರಿಲಿ ಮನೇಲಿ ಒಬ್ಳೆ ಇರ್ತೀನಿ ಅನ್ನೋ ನೆನಪೇ ಇಲ್ಲ. ಹಾಗೆ ಅಲ್ವಾ? ಹಾಗೆ ತಲಾಂಗ ತಕತಿಮಿತ. ಟೀನು ಬಂದ್ಬಿಡ್ತು. ಏಯ್ ಕತ್ತೆ. ಏಯ್ ಎತ್ಕೊಂಡು ಹೋಗ. ಅಮ್ಮ, ಯಜಮಾನ್ರು ನನ್ನ ಹೊಡೆದ್ಬಿಟ್ರು. ಅದು ನನಗ್ ಬೇಜಾರಿಲ್ಲ. ಶ್ರೀರಂಗಪಟ್ಟಣದ ಪಾರ್ವತಿ ಮುಂದೆ ನನ್ನ ಹೊಡೆದ್ಬಿಟ್ರು. ನನ್ನ ಮನ್ಸಿಗೆ ತುಂಬಾ ನೋವಾಯ್ತಮ್ಮ. ಅಮ್ಮ, ದಾಮು ಅವ್ರ ಅಮ್ಮನೂ ನಾಟ್ಯಗಾರ್ತಿನೇ. ನಾಟ್ಯ ಹೇಳ್ಕೊಡ್ತಿದ್ದ ಚಿಕ್ಕ ವರಮಾನದಲ್ಲೇ ಅವ್ರ ಜೀವನ ನಡೆಸ್ತಿದ್ರು. ಅವರಪ್ಪ ದೊಡ್ಡ ಕುಡುಕ ಆಗಿದ್ರು. ಆ ಪಾಪದ ಹೆಂಗ್ಸ್ ಮೇಲೆ ಯಾವಾಗ್ಲೂ ಸಂಶಯ ಪಡ್ತಿದ್ದ. ಅವನ್ ಹಿಂಸೆಯಿಂದಾನೇ ಅವಳು ಸತ್ತೋಗಿದ್ದು. ಮಲ್ತಾಯಿ ಬಂದಾಗಿಂದ ಅವನ್ಗ ಮನೇಲಿ ಜಾಗ ಇಲ್ದಂಗಾಯ್ತು. ಹಾಗೆ ಊರ್ ಬಿಟ್ಟ ದಾಮು ಅವ್ರ ಮನೆಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡ. ಆ ಮಾಯಕ್ಕ ಏನೇ ದುಃಖ ಇದ್ರೂ ಅವನ ಶಿಲೆ ಮುಂದೆ ಹೋಗಿ ಹೇಳ್ಕೊತಾನೆ. ಆ ಶಿಲೆನ ಅವರ ಅಮ್ಮ ಅಂದ್ಕೊಂಡಿದ್ದಾನೆ. ಅದನ್ನೇ ಇವತ್ತು ನೀನ್ ನೋಡಿದ್ದು. ಪಾರ್ವತಿ, ಏನ್ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಏನೋ ಇದೆ. ಏನೂ ಇಲ್ಲ, ನಿಮಗ್ ಹಾಗ ಅನ್ನಿಸ್ತಿದೆ ಅಷ್ಟೇ. ದಾಮು ಇರೋ, ಒಂದ್ ನಿಮಿಷ ನಿಂತ್ಕೊಳ್ಳೋ. ನಿನ್ನ ಹತ್ರ ಒಂದ್ ವಿಷಯ ಕೇಳ. ಬೇಡ, ನೀವೇನ್ ಕೇಳ್ತೀರಂತ ನನಗ್ ಗೊತ್ತು. ಚೆನ್ನಾಗಿದೆ. ಲೇ ದಾಮು, ನೀನೇನು ಅವ್ನ್ ಮಾತು ಕೇಳ್ಬೇಡ. ಅಂಜಲಿ ನಿನ್ನ ಹತ್ರ ಹೇಗೆ ಹೇಗೆ ಹೇಳ? ಹೋಗೋ ಮಂಗ, ಯಜಮಾನ್ರ ಹತ್ರ ಹೇಳ್ಬಿಡ್ತೀನಿ. ಓ ಹೌದೌದು, ನೀವ್ ಹೋಗಿ ಹೇಳ್ಬಿಟ್ರೆ ನಿಮ್ ಯಜಮಾನ್ರು ಕೇಳ್ಬಿಡ್ತಾರೆ. ಹೋಗ ಸುಮ್ನೆ ಹೋಗಲೇ. ಇವನೇನ್ ದೊಡ್ಡ ದೊಣ್ಣೆ ನಾಯಕ. ನೋಡ್ದೆ, ನಾನೆಲ್ಲಾನು ನೋಡ್ದೆ ಗೊತ್ತಾ. ಇಲ್ಲಿ ನೋಡು, ಹೀಗೆ ಎಷ್ಟು ದಿನ ಅಂತ ಬದುಕ್ತಿರ್ತೀಯ? ಒಂದ್ ರೀತಿಲಿ ನಮ್ಮಿಬ್ರಿಗೂ ಒಂದೇ ಸಮಸ್ಯೆನೇ ಇರೋದು. ನಿನಗೂ ಗಂಡ ಇಲ್ಲ, ನನಗೂ ಹೆಂಡತಿ ಇಲ್ಲ. ಹಾಗಿರುವಾಗ ನಾವಿಬ್ರು ತುಂಬಾ ದಿನದಿಂದ ನನ್ನ ಮನ್ಸಲ್ಲಿ ಒಂದು ಆಸೆ ಇದೆ. ನಾನ್ ಸಾಯೋವರೆಗೂ ನಿಮ್ಮ ಆಸೆ ನೆರವೇರೋದಿಲ್ಲ. ನಿಂದು ನಿಮ್ಮಮ್ಮನ ನಾಟಕಗಳು ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಬಿಡಿ ಬಿಡಿ ಬಿಡಿ. ಬೇಡ್ದಿರೋ ಟೈಮಲ್ಲಿ ಸರಿಯಾಗಿ ಬಂದ್ಬಿಡ್ತಾನೆ ಶನಿ ನನ್ನ ಮಗ. ಹೋಗ. ಚಿಕ್ಕಮ್ಮ, ಯಾಕ ರೂಮ್ಗೆ ಯಾವಾಗ್ಲೂ ಬೀಗ ಹಾಕಿರ್ತೀರಾ? ಅದ್ರ ಜೊತೆನೇ ಕೂಡ ಹಾಕಿರೋದು ನನ್ನೆಲ್ಲ ಹಳೆ ಕನಸುಗಳನ್ನ. ಆ ಸುಂದರವಾದ ದಿನಗಳಲ್ಲಿ ಒಂದಿನ ಅವತ್ತು
ಇವರೇ ನಾನು ಹೇಳಿರೋ ಆ ಮೇಷ್ಟ್ರು. ನಿಮ್ ಹೆಸರೇನು? ಸುಧಾಕರ್. ಮನೆಯಲ್ಲಿ? ಮನೆ ತುಂಬಾ ದೂರ, ತುಮಕೂರು. ಓ, ಇವ್ರು ನೋಡಕ್ ಹಿಂಗಿದಾರಷ್ಟೇ. ಒಳ್ಳೆ ಕವಿತೆ ಕೂಡ ಬರೀತಾರೆ. ಯಾವಾಗ್ಲೂ ಏನು ಬರೆಯಲ್ಲ, ಯಾವಾಗಾರು ಒಂದ್ಸಲ ಮ್ಯಾಗ್ಝಿನ್ ಅವ್ರಿಗೆ ಬರೀತೀನಿ ಅಷ್ಟೇ. ಮಗಳು ದೇವಿ. ನೀನ್ ಹೋಗಿ ಆ ಮನೆ ಬೀಗದ ಕೈ ತಗೊಂಬ. ನಿಮ್ಗೆ ಮನೆ ಸೌಕರ್ಯ ಇಷ್ಟ ಆಗುತ್ತೋ ಇಲ್ವೋ? ನಾನೊಬ್ನೇ ಇರೋದು, ಇದೆಲ್ಲ ಜಾಸ್ತಿ ಆಯ್ತು. ತಗೊಳ್ಳಿಮ್ಮ. ತಕ್ಕ ತದ್ದಿಂ ತಕ್ಕ ತದ್ದಿಂ ತಕ್ಕ ಧಳ್ಳಂ ಪುಸ್ತಕ್ಕ ತಾತಿ ಎಣ್ಣ ತೊಂ ತಾಂ ತತ್ತ ಕೆಟ್ಟದಿ ತತ್ತ ಕಿಟ್ಟ ತೊಂ ತತ್ತ ಕಿಟ್ಟ ನಂ ತತ್ತ ಕಿಟ್ಟ ತಕ್ಕಿಟ್ಟ ದಿಕ್ಕಿಟ್ಟ ತೊಂ ಕಿಟ್ಟ ನಂ ಕಿಟ್ಟ ತದ್ದಿ ಎಣ್ಣ ತೊಂ ತದ್ದಿ ಎಣ್ಣ ತೊಂ ತಾಂ ತತ್ತ ಕಿಟ್ಟ ದೀಂ ತತ್ತ ಕಿಟ್ಟ ತೊಂ ತತ್ತ ಕಿಟ್ಟ ನಂ ತತ್ತ ಕಿಟ್ಟ ತಕ್ಕಿಟ್ಟ ದಿಕ್ಕಿಟ್ಟ ತೊಂ ಕಿಟ್ಟ ನಂ ಕಿಟ್ಟ ತದಿಂ ಎಣ್ಣ ತೊಂ ತದಿಂ ಎಣ್ಣ ತೊಂ ತಾಂ ಕೃತಕ ದರ್ಗ ದೀಂ ಕೃತಕ ದರ್ಗ ತೊಂ ಕೃತಕ ನಂ ಕೃತಕ ದರ್ಗ ತದಿ ಕಿಟ್ಟ ತೊಂ ತಕ್ಕ ತದಿ ಕಿಟ್ಟ ತೊಂ ತಕ್ಕ ದಿಕ್ಕು ತದಿ ಕಿಟ್ಟ ತದಿ ಎಣ್ಣ ತೊಂ ತಕ್ಕ ತದಿ ಕಿಟ್ಟ ತೊಂ ತಕ್ಕ ದಿಕ್ಕು ತದಿ ಕಿಟ್ಟ ತೊಂ ಕೃತಕ ದರ್ಗ ತೊಂ ತಕ್ಕ ಕೃತಕ ದರ್ಗ ತೊಂ ತಕ್ಕ ದಿಕ್ಕು ಕೃತಕ ದರ್ಗ ತೊಂ ತ. ಇದೇನು ಬೆಳಗ್ಗೆನೆ ದೇವಸ್ಥಾನಕ್ಕೆ ಬಂದಿದ್ದೀರಾ? ವಿಶೇಷವಾದ ದಿನಗಳಲ್ಲಿ ಬರ್ತೀನಿ. ಕ್ಷಮಿಸ್ಬಿಡಿ, ನನ್ಗೆ ಈ ತರ ವಿಷಯದಲ್ಲಿ ನಂಬಿಕೆ ಇಲ್ಲ. ಮತ್ತೆ ದೇವ್ರ ಮೇಲೆ? ಹೌದು, ನಂಬಿಕೆ ಇದೆ. ನಮ್ಮ ಮನಸ್ಸಾಕ್ಷಿಗಿಂತ ಮೀರಿ ದೇವ್ರಿಲ್ಲ ಅನ್ನೋ ನಂಬಿಕೆ. ಹಾ, ನಿನ್ನೆ ನಾನು ನಿಮ್ ಡ್ಯಾನ್ಸ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ದು ನಿಮ್ಗಿಷ್ಟ ಆಗ್ಲಿಲ್ವಾ? ಹಾಗಲ್ಲ, ಗಂಡಸರೆಲ್ಲ ಒಂದೇ ತರ ಇರೋದಿಲ್ಲ. ಒಬ್ಳು ಕನ್ಯೆ ಆಡೋದು ಅವಳ ಜೀವನದ ತರಾನೇ ಯಾರಿಗೂ ಇಷ್ಟ ಆಗ್ತಿರೋ ವಿಷಯ. ಯಾರು ಹೇಳಿದ್ರು? ಯಾರಿಗಾದ್ರೂ ಇಷ್ಟ ಆದ್ರೆ ಯಾವನೋ ಒಬ್ಬ ಜ್ಯೋತಿಸಿ ತೀರ್ಮಾನ ಮಾಡೋದಲ್ಲ ನಮ್ಮ ಈ ಜೀವನ. ಇಷ್ಟೆಲ್ಲ ಕಷ್ಟ ಇದ್ರು ನಿಮಗ್ ನಾಟ್ಯ ಮಾಡೋ ಧೈರ್ಯ ಇದೆಯಲ್ಲ, ಅದೇ ದೇವ್ರಿಗೆ ಬೇಕಾಗಿರೋದು. ನೀವು ಹಾಗೆ ಮಾಡ್ತಾ ಇರಿ. ಇನ್ನೂ ನಾಟ್ಯ ಮಾಡಿ ನನಗೋಸ್ಕರ. ಅವ್ರು ನಮ್ಮನ್ ಬಿಟ್ಟು ಹೋದ್ಮೇಲೆ ಎಲ್ಲ ಮುಗ್ದೋಯ್ತು. ವಿಧ್ವಾ ದೋಷದ ಬಲ ಆಗೋದಿಲ್ಲ. ಈ ರೀತಿ ನೃತ್ಯ ಮಾಡೋದಕ್ಕೆ ನನಗಾಗೋದಿಲ್ಲ. ವಿಧವಾ ದೋಷ? ಹಾಗಾದ್ರೆ ಯಾಕಿಂತ ದೋಷ ಅಮೆರಿಕದಲ್ಲಿರೋರಿಗಿಲ್ಲ? ಇದೆಲ್ಲ ಮೂಢನಂಬಿಕೆ ಅಂತ ನನಗನ್ಸುತ್ತೆ. ಜ್ಯೋತಿಷ್ಯ ಅನ್ನೋದು ಸತ್ಯ, ಸುಳ್ಳಲ್ಲ. ಚಿಕ್ಕಮ್ಮ, ಈ ನೋವೆಲ್ಲ ನೀವು ಮರಿಬೇಕು, ಮತ್ತೆ ಗೆಜ್ಜೆ ಕಟ್ಬೇಕು. ಆಗಲ್ಲಮ್ಮ, ಸಂತೋಷ ಇದ್ರೇನೆ ನಾಟ್ಯ ಮಾಡೋದು. ಒಬ್ಳು ನಾಟ್ಯಗಾರ್ತಿಗಿರ್ಬೇಕಾಗಿರೋ ಮನಸ್ಸು ನನಗಿಲ್ಲ. ಅದೆಲ್ಲ ನಿಮ್ ಕಲ್ಪನೆ. ನೀವು ಮತ್ತೆ ನಾಟ್ಯ ಮಾಡ್ಬೇಕು ಹೊಸ್ದಾಗಿ. ನಿಮ್ ಕಾಲಿಗೆ ನಾನ್ ಗೆಜ್ಜೆ ಕಟ್ತೀನಿ.
ತತ್ತಗದ್ದೆ ತಾಹತದ ಜೊನು ತಗ್ಗದ್ದೆ ತದ್ದೆಮಿ ತಕ್ಕಿಟ ತತ್ತಗದ್ದೆ ತಾಹತದ ಜೊನು ತಗ್ಗದ್ದೆ ತದ್ದೆಮಿ ತಕ್ಕಿಟ ತಕ್ಕ ತಕ್ಕಿಟ್ಟ ತಕ್ಕ ದಿಕ್ಕಿಟ್ಟ ತಕ್ಕಿಟ್ಟ ತಕ್ಕರ್ದಕ್ಕೆ ತಿರ್ಗಡ್ದು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ. ನಿಲ್ಸು. ಈ ಮನೇಲಿ ಯಾರು ಡ್ಯಾನ್ಸ್ ಮಾಡಕ್ ಹೋಗ್ಬಾರ್ದು. ಏನ್ ಮಾಡ್ತಿದ್ಯಾ? ಇನ್ನೊಬ್ಬ ಭದ್ರ ಹುಟ್ಟೋದ್ ಬೇಡ. ತುಂಬಾ ಸಂತೋಷದಿಂದ ನಾನಿಲ್ಲಿಗೆ ಬಂದೆ. ಈಗ ಎಲ್ಲವುದು ಹೋಯ್ತು. ಬೇರೆ ಏನೂ ಕಾರಣ ಇಲ್ಲಮ್ಮ. ನಿನಗೆ ಗೊತ್ತಾ, ನೃತ್ಯ ಮತ್ತೆ ಸಂಗೀತ ನಮ್ಮ ಕುಟುಂಬಕ್ಕೆ ಕಣ್ಣೀರು ಮಾತ್ರ ಕೊಟ್ಟಿರೋದು. ಆದ್ರೂ ನನ್ನ ಅಪ್ಪನ ಆಸೆ ನಾನೊಬ್ಳ ಕಲಾವಿದೆ ಆಗ್ಬೇಕು ಅನ್ನೋದು ಅಪ್ಪನ ಕಡೆ ಆಸೆ. ನಿಮಗದಿಷ್ಟ ಇಲ್ಲ ಅಂದ್ರೆ ನನಗೂ ಅದು ಬೇಡ. ನಾನು ನಾಟ್ಯ ಮಾಡಲ್ಲ. ಏನ್ ಮಾತಾಡ್ತಿದ್ಯಾ? ನಿನ್ನ ಆಸೆ ಇದೆಯಾ? ಆದ್ರೆ ನನ್ಗೆ ಯಾವ್ದೂ ಸಮಸ್ಯೆ ಇಲ್ಲ. ದಾಮು, ದಾಮು, ಒಂದ್ ನಿಮಿಷ ಬರ್ತೀಯಾ? ಏನಂಜಲಿ? ಯಾಕಲ್ಲಿದ್ಯಾ? ಒಳಗ್ ಬಾ, ಒಳಗ್ ಬಾ. ನೀ ಇದನ್ನೆಲ್ಲ ಬದಲಾಯಿಸ್ಕೊಂಡು ಹೊಸ ಡ್ರೆಸ್ ಹಾಕೊಂಬಾ. ಹೇಗಿದ್ಯಾ ನೋಡ್ಬೇಕು. ಅಯ್ಯಯ್ಯೋ, ಇದೆಲ್ಲ ನನಗ್ ಬೇಡ, ಇದೆಲ್ಲ ನನಗ್ ಬೇಡ. ಇದ್ ಹಾಕೊಂಡ್ರೆ ಕಿಂಡಲ್ ಮಾಡ್ತಾರೆ. ಕಿಂಡಲ್ ಮಾಡಿದ್ರೆ ಮಾಡ್ಲಿ, ನೀ ಇದನ್ನ ಹಾಕೊಂಬಾ. ನನಗ್ ಹಾಕೊಂಬಾ. ಬೇಗ. ಸೂಪರ್ ಆಗಿದೆ. ನಿನ್ ಹೇರ್ ಸ್ಟೈಲ್ ಬದಲಾಯಿಸಿದ್ರೆ ಸ್ಮಾರ್ಟ್ ಆಗಿ ಕಾಣಿಸ್ತೀಯ. ಬೇಡ ಅಂಜಲಿ, ಅಂಜಲಿ ಬೇಡ. ದಾಮು, ದಾಮು, ಹೇ ದಾಮು, ತಿರುಗಿ ನೋಡ. ಬಾರೋ, ಆಟ ಆಡಕ್ ಹೋಗೋಣ. ಏನು ಆಟ ಆಡೋದಕ್ಕೆ? ಆಟ ಆಡೋದಕ್ಕ? ನಾನೇನ್ ಮಗು ಅಲ್ಲ. ನಾನ್ ಯಾರು ಅಂತ ಗೊತ್ತಾ? ಯಾರು? ದಾಮು. ಮತ್ಯಾರು? ಹಳೇ ದಾಮು ಅಲ್ಲ, ನಾನೀಗ ಹೊಸ ದಾಮು. ಇನ್ಮೇಲೆ ನಾನು ಆಟ ಆಡೋದಕ್ಕೆಲ್ಲ ಬರಲ್ಲ. ಆಟ ಆಡ್ಬೇಕು ಅಂತ ಈ ಬಾಲ್ನ ತಗೊಂಡು ಇನ್ಮೇಲೆ ಬಂದ್ರೆ ನನ್ನ ಹತ್ರ ದಾಮು, ದಾಮು ಅಣ್ಣ ಅನ್ನೋ
ದಾಮು ಅಣ್ಣ ಅನ್ನು. ಹಾ ಹೋಗು ಹೋಗೋ ಹೋಗಲೇ. ಏನ್ ದಾಮು ತುಂಬಾ ಬದಲಾಗಿದ್ಯಾ? ಅದೇನಂದ್ರೆ ಏನೂ ಇಲ್ಲ. ಮನ್ಸಲ್ಲಿ ನೀವು ತುಂಬಾ ದುಃಖ ಇಟ್ಕೊಂಡೇ ಇದ್ದೀರಾ. ಗಂಡನ್ ಕಳ್ಕೋತೀನಿ ಅಂತ ನೀನ್ ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ತುಂಬಾ ಅವಮಾನಗಳು ಎದುರಿಸಿದ್ದೀರಾ. ಆಯಸ್ಸಲ್ಲೇನೂ ಕೊರತೆ ಇಲ್ಲ. ಕಷ್ಟ ಪಡ್ಲೇಬೇಕು ಅನ್ನೋದು ವಿಧಿ. ಹಾಗೆಲ್ಲ ನೀವು ಮಾತಾಡ್ಬಾರ್ದು. ಇನ್ನೂ ಒಂದು ಕಲ್ಯಾಣ ಯೋಗ ಕಾಣಿಸ್ತಾ ಇದೆ. ಶುಕ್ರದೆಸೆ ಇರೋ ಅಂತ ಹುಡುಗಿನ ಶುಕ್ರದೆಸೆ ಇರೋ ಹುಡುಗ ಮದ್ವೆ ಆದ್ರೆ ಗಜಕೇಸರಿ ಯೋಗಾನೇ. ಅಮಾವಾಸ್ಯೆ ದಿನ ಯಾವ್ದಾದ್ರೂ ದೇವಿಗೆ ಪೂಜೆ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದೇ ಆಗತ್ತೆ. ತಗೊಳ್ಳಿ. ಏನ್ ದಾಮು ಇವತ್ತು ತುಂಬಾ ಖುಷಿಯಾಗಿದೆ. ಅಮ್ಮವ್ರು ದೇವಸ್ಥಾನಕ್ಕೆ ಹೋಗಿದ್ರಾ? ನಿನಗೆ ಎಷ್ಟು ಸಲ ಹೇಳಿದೀನಿ ನನ್ನ ಆ ಥರ ಕರಿಬೇಡ ಅಂತ. ಸರಿ, ಹಾಗಾದ್ರೆ ಪಾರು ಅವರು ದೇವಸ್ಥಾನಕ್ಕೆ ಹೋಗಿದ್ರಾ? ಪ್ರಸಾದ ತಗೋ. ಪಾರು ಅವ್ರ ಕೂದಲು ಘಮ ಘಮ ಅಂತ ವಾಸನೆ ಬರ್ತಿದೆ. ದಾಮು ಇರು. ಕ್ಲೀನ್ ಮಾಡು. ಭಯ ಆಗ್ತಿದ್ಯಾ? ಇಲ್ಲಿ ಯಾಕೆ? ನನಗಿದೆಲ್ಲ ಇಷ್ಟ ಇಲ್ಲ, ಬಿಟ್ಬಿಡಿ. ಏನ್ ದಾಮು? ಅಂಜಲಿ, ನಾನು ಹೇಳೋದ್ನ ಕೇಳು. ನನ್ನ ಬಿಟ್ಬಿಡು. ಇನ್ಮೇಲೆ ಹಾಗೆ ಮಾಡಬಾರ್ದು. ನನಗಿಷ್ಟ ಇಲ್ಲ. ನನ್ನ ಬಿಡು ಬಿಡು. ಹಗ್ಲಲ್ ಮಾಡೋ ಪ್ರಾಕ್ಟೀಸ್ ತರ ರಾತ್ರಿ ಹೊತ್ತು ಮಾಡ್ಬೇಕು. ಈ ವರ್ಷದ ಕಲಾ ಬಹುಮಾನ ಅಂಜಲಿ ಖಂಡಿತ ಸಿಗುತ್ತೆ. ಹೇಗಾದ್ರೂ ಪರವಾಗಿಲ್ಲ, ಅವಳು ಗೆಲ್ಬೇಕು ಅಷ್ಟೇ. ಗೆಲ್ತಾಳೆ, ಅಷ್ಟ್ ಸಾಕು. ಬಿಡು, ನನ್ನ ಬಿಡು 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 ನನ್ನ. ಅಪ್ಪ ಇಲ್ಲ ಅಂತ ನೋಡ್ಕೊಂಡು ತಪ್ಪಾಗಿ ನಡ್ಕೊಂತಿದ್ಯಾ? ನಾಯಿ. ನಾನೇನು ಮಾಡಿಲ್ಲ ಯಜಮಾನ್ರೆ, ನನ್ನ ಮಾತು ಕೇಳಿ ಯಜಮಾನ್ರೆ. ಲೇ ನಾಯಿ, ತಗೊಳ್ಳ ನೀನು ಬೆಟ್ಟಿಗೆ. ಇಲ್ಲಿ ಮತ್ತೆ ನಾನೇನಾದ್ರೂ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೋಗ. ಏನಾಯ್ತಾಮು? ಅಳ್ದೆ ವಿಷಯ ಹೇಳುದಾಮು. ಯಜಮಾನ್ರು ನನ್ನ ನಾನು ಹೋಗ್ತೀನಿ. ನೀನ್ ಎಲ್ಲಿ ಹೋಗ್ತೀಯಾ? ಅದು ನನಗೆ ಗೊತ್ತಿಲ್ಲ. ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಮಗಳೇ, ಆಚೆ ಇರೋ ಮನೆ ಬಾಗಿಲು ತೆಗಿ. ಸದ್ಯಕ್ಕೆ ಮನೇಲಿರ್ಲಿ. ಅಮ್ಮ ಪರವಾಗಿಲ್ಲ, ಏನೂ ಯೋಚನೆ ಬೇಡ. ದಾಮು ತಾನೆ. ಹಾ, ಬೀಗದ ಕೈ ಮೇಲಿದೆ. ಒಳಗ್ ಬಾ.
ದಾಮು, ನಿನಗವ್ರು ತುಂಬಾ ಹೊಡೆದ್ರಾ? ಏನಕ್ಕೆ ಹೊಡೆದ್ರು? ಆ ಅಂಜಲಿನೇ ಎಲ್ಲದಕ್ಕೂ ಕಾರಣ. ನನಗೆ ಯಾರೂ ಇಲ್ಲ ಪಾರ್ವತಿ. ಯಾರು ಹೇಳಿದ್ರು ನಿನಗೆ ಯಾರೂ ಇಲ್ಲ ಅಂತ? ಚಿಕ್ಕಮ್ಮ ಇಲ್ವಾ? ಅಜ್ಜಿ ಇಲ್ವಾ? ಆಮೇಲೆ ನಿನಗೆ ಅಂತ ನಾನಿಲ್ವಾ? ನೀನ್ ತಲೆ ಕೆಡ್ಸ್ಕೋಬೇಡ. ಅಜ್ಜಿ ಕರೀತಾ ಇದ್ದಾರೆ, ಬಂದು ಊಟ ಮಾಡು. ಎಲ್ಲಿ ಆ ನಾಯಿ? ಎಲ್ಲಿದ್ದಾನೆ ಹೇಳು. ಅಮ್ಮ ಮಗಳು ಸೇರಿ ಇವನಿಲ್ಲಿ ಉಳ್ಕೊಂಡಿರೋ ವಿಷಯ ಊರಲ್ಲೆಲ್ಲ ಮಾತಾಡ್ತಿದ್ದಾರೆ. ಒಂದು ಇವನು ಇಲ್ಲ ನಾನು ಇಲ್ಲಿರ್ಬೇಕು. ಯಾರಾದ್ರೂ ಒಬ್ರಿದ್ರೆ ಸಾಕಿಲ್ಲಿ. ಮರ್ಯಾದೆಗೆ ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಮ್ಮ, ಏನಾಯ್ತು ನಿನಗೆ? ಯಾಕೆ ಚಿಕ್ಕಪ್ಪ ದಾಮನ್ ಹೊಡೆದ್ರಿ? ಅವನು ಏನು ತಪ್ಪು ಮಾಡ್ದ? ನನಗೆ ಗೊತ್ತು. ನನ್ನ ನೋವು ಹಂಚ್ಕೊಳ್ಳೋಕೆ ಇಲ್ಲಿ ದಾರಿನೇ ಇಲ್ಲ. ಅಪ್ಪನ ಮೇಲಿರೋ ಕೋಪನ ನನ್ನ ಮೇಲೆ ತೀರಿಸ್ಕೊಳ್ತಿದ್ದೀರಲ್ಲ, ಇವಾಗ ಅನ್ನಿಸ್ತಾ ಇದೆ ಬರಬಾರ್ದಿತ್ತು ಅಂತ. ಏನಮ್ಮ ಈಗ ಮಾತಾಡ್ತಿದ್ಯಾ? ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇನ್ಮೇಲೆ ಅವನಿಗೇನು ಹೇಳಬೇಡಿ. ಏನ್ ದಾಮು, ಒಬ್ನೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಆಮೇಲೆ ಚಿಕ್ಕಪ್ಪ ಒಪ್ಕೊಂಡಿದ್ದಾರೆ, ನೀನ್ ಅಲ್ಲೇ ಇರ್ಬೋದು ಅಂತ ಹೇಳಿದ್ದಾರೆ. ಯಾಕೆ ಪಾರ್ವತಿ ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಯಾಕಂದ್ರೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ಹೌದು, ತುಂಬಾ ತುಂಬಾ ಇಷ್ಟ. ಹೌದು, ನೀನ್ ಎಲ್ಲಿಗೋಗಿದ್ದೆ? ದೇವಸ್ಥಾನಕ್ಕೆ. ಇದೇನ್ ಕೈಯಲ್ಲಿ? ಏನಂದ್ರೆ ಈ ವಯಸ್ಸಲ್ಲಿರೋ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಿ ಬರೋದು ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗತ್ತೆ. ಜಾಗ ಬಿಡಿ, ನಾನು ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ನೀನು? ಏನಮ್ಮ ನೀನು ನನ್ನ ಹತ್ರನೇ ಆಟ ಆಡ್ತೀಯಾ? ದಾಮು ಜೊತೆ ಸುತ್ತಾಡ್ತಾರ ನಾನು ನೋಡ್ತಾ ಇದ್ದೀನಿ. ಕೆಲ್ಸಗಾರ ಯಜಮಾನನಿಗಿಂತ ಏನು ದೊಡ್ಡವನಲ್ಲ. ಇವಳಿಗೆ ಉಪದೇಶ ಮಾಡೋಣ ಅಂತ ಹೋದ್ರೆ ಜಗಳನೇ ಮಾಡ್ತಾಳೆ. ಏನ್ ಮಾಡೋದು? ಬೆಳ್ದಿದ್ ಅಮೆರಿಕಲ್ವಾ? ಯಾಕಮ್ಮ, ಏನಾಯ್ತು? ಏನಾಯ್ತು ಹೇಳು, ಏನಾಯ್ತು ಅಂತ ಹೇಳಮ್ಮ. ಪ್ರಭಾಕರ್ ಆ ಕಾಲದಿಂದಾನು ಆ ದ್ರೋಹಿ ಹೀಗೇನೆ, ಈ ಕುಟುಂಬದ ಮೇಲಿರೋ ಕೋಪ. ಯಾಕಜ್ಜಿ ನಮ್ಗೆ ಈ ತರ ತೊಂದ್ರೆ ಮಾಡ್ತಾರೆ? ನಿಂಗ್ ವಿಷಯ ಗೊತ್ತಾ? ಯಾಕೇನು ಮಾತಾಡ್ತಾ ಇಲ್ಲ? ಇಲ್ಲ, ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಎಷ್ಟು ದಿನ ಅಂತ ದೇವನ ಹೀಗೆ ಇರಿಸೋದು, ನೀವೇ ಹೇಳಿ. ಎಲ್ಲ ಅವಳು ವಿಧಿನೇ, ನಾನಿನ್ನೇನ್ ಹೇಳಿ. ಈ ವಿಧಿನ ಒಳ್ಳೆ ಯೋಗ ಅಂತ ಅನ್ಕೊಳ್ಳಿ. ನಾವು ಒಳ್ಳೆ ಸಂಬಂಧ ತಗೊಂಡ್ಬಂದಿದೀವಿ. ಈಗ ಅವ್ರಿಗೆ 2ನೇ ಮದ್ವೆ, ಅವ್ರಿಗೆ ಒಬ್ಳು ಮಗಳು ಇದ್ದಾಳೆ. ಯಾರವರು? ಇಲ್ಲಿ ಕೂತಿದಾರಲ್ಲ. ಚಿಕ್ಕ ವಯಸ್ಸಿನ ಹುಡುಗಿನ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅಂತ ಏನಿಲ್ಲ. ತಾಳಿ ಕಟ್ಟಿ ಜೊತೆಲಿದ್ರೆ ತಾನೇ ತೊಂದ್ರೆ. ಏನಂತೀರಾ? ಅದಕ್ಕೋಸ್ಕರ ಈಗ ಗಂಡ ಹೆಂಡತಿ ತರ ಬಾಳೋಣ ಅಷ್ಟೇ. ಹೌದು ತಾನೇ? ನಮಗ್ ಹುಟ್ಟೋ ಮಕ್ಳಿಗೆ ಸ್ವತ್ತಲ್ಲಿ ಪಾಲ್ ಖಂಡಿತ ಕೊಡ್ತೀನಿ. ಎದ್ದಳ ಮೇಲೆ ಇದನ್ ಹೇಳ್ಕೊಂಡು ಇಲ್ಲಿ ಬರಕ್ಕೆ ನಿನ್ ಹೇಗೋ ಅನ್ನಿಸ್ತು? ಹೋಗೋ ಇಲ್ಲಿಂದ.
ಸರಸ್ವತಿ ಅಮ್ಮ. ಹೋಗು. ನೋಡು, ಅಂತ ಗತಿಯನ್ ನನ್ ಮಗಳಿಗೆ ಬಂದಿಲ್ಲ. ಹೆಣ್ ಕೇಳ್ಕೊಂಡ್ ಬಂದವನೆ. ಇದಕ್ ನೀವು ಖಂಡಿತ ಅನ್ಭವಿಸ್ತೀರಾ. ಬಾರೋ. ಇದು ಭದ್ರಂಗ್ ಗೊತ್ತಾದ್ರೆ ಸುಮ್ನೆ ಬಿಡಲ್ಲ. ಏನು ನಾಯಿ ನಿನ್ನ ಯಾವಾಗ್ಲೂ ಕಾಮದ ಬಗ್ಗೆ ಯೋಚನೆ ಮಾಡೋ ನಿನ್ ಮಗಳು ಹಾಗಲ್ಲ. ನಮ್ಮನೆ ಹೆಣ್ಮಕ್ಳು ಗೊತ್ತಾಯ್ತಾ? ಅದು ನಾನು ಏನಂದ್ರೆ ಏನಾಯ್ತಪ್ಪ? ಬೇರೆದೆಲ್ಲ ನಾನು ಸಹಿಸ್ಕೊಂತೀನಿ, ಆದ್ರೆ ಪಾರ್ವತಿ ನನ್ ಮಗಳು. ಅವಳು ವಿಷಯಕ್ಕೇನಾದ್ರೂ ಬಂದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ನನಗ್ ಭಯ ಆಗ್ತಿದೆ. ಅಯ್ಯೋ, ಈ ಕೊಳನ್ ನೋಡಿ ನೀವು ಹೆದರ್ಕೋಬಾರ್ದು. ಇದು ಬರೀ ನೀರ್ ತಾನೆ. ನಾನ್ ದಿನ 2 ಸತಿ ಸ್ನಾನ ಮಾಡ್ತೀನಿ. ಬಾ ಬಾ ಬಾ, ಏನಾಗಲ್ಲ. ಬಾ ಬಾ, ಪರವಾಗಿಲ್ಲ. ಬಾ ಬಾ. ಹೇಗಿದೆ? ಹೇ, ಏನ್ ಮಾಡ್ತಿದ್ಯಾ? ಅದು ಸರಿನೇ. ನೀನ್ ಬರಲ್ವಾ ನೀರ್ಗೆ? ಬಾ ಬಾ ಬಾ, ಪರವಾಗಿಲ್ಲ. ಬಾ 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 ಬಾ. ಏನ್ ಹೆದರ್ಕೋಬೇಡ. ಬಾ. ಮನೇಲಿ ಮಾಡ್ತಾ ಇದ್ದ ಡ್ಯಾನ್ಸ್ ಪ್ರಾಕ್ಟೀಸ್ ಇವಾಗ ಇಲ್ಲಿ ಮಾಡ್ತಾ ಇದ್ಯಾ ಅಲ್ವಾ? ನಿಮ್ಮ ಆಸ್ತಿ ಅಂತಸ್ತೆಲ್ಲ ಈ ಪಾರ್ವತಿನೇ ನೋಡ್ಕೊಂತಾಳ? ಈಗ ಕಲಿತಾ ಇರೋದು ಶೃಂಗಾರ ನಾಟ್ಯನಾ? ಹೇಳ್ದಾಮು. ನಿನಗೆ ಡ್ಯಾನ್ಸ್ ಅಂದ್ರೆ ಅಷ್ಟೇ, ಆದ್ರೆ ನನಗದು ಮನಃಶಾಂತಿ ಕೊಡುತ್ತೆ. ಬಾ ಪಾರ್ವತಿ, ನಾವು ಹೋಗೋಣ. ನಾಟ್ಯ ಅನ್ನೋದು ಆಟ ಅಲ್ಲ. ನಾಟ್ಯಶಾಸ್ತ್ರ ತಿಳ್ಕೋಬೇಕು ಅಂದ್ರೆ ತಪಸ್ ಮಾಡಿರ್ಬೇಕು. ಹೊರಗಡೆ ತಲೆ ಎತ್ತಕ್ಕಾಗ್ತಿಲ್ಲ. ನಾನು ಹೇಳೋದ್ ಕೇಳ್ತಿಲ್ವಾ? ಊರವ್ರ ಮಾತೆಲ್ಲ ನಿಜಾನಾ ಅಂತ. ಊರಿನ ಬಾಯಿನ ನಾವು ಮುಚ್ಚಕ್ಕಾಗಲ್ಲ. ಒಂದಕ್ಕೆ 100 ಕತೆ ಹೇಳ್ತಾರೆ. ನಾನ್ ಮಾತಾಡಿದ್ರೆ ತಪ್ಪಲ್ವಾ? ಅವತ್ತೇ ನಾನು ಹೇಳ್ದೆ ಆ ನಾಯಿನ ಒಳಗ್ ಬಿಟ್ಕೋಬೇಡಿ ಅಂತ. ಅನಾಥ ಅನ್ನೋ ಕರುಣೆಯಿಂದ ತಾನೇ ಅವನಿಗೆ ಆ ಮನೆ ಬಾಗ್ಲು ತೆಗ್ದಿದ್ದು. ಇವತ್ತೇ ಅವ್ನ ಆಚೆ ಹಾಕಿ, ಇಲ್ಲ ಅಂದ್ರೆ. ನಮಸ್ಕಾರ. ಅಂಜಲಿ ಒಳಗಿದಾರಾ? ಹೌದು. ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲ, ಡ್ಯಾನ್ಸ್ ಕ್ಲಾಸ್ ಇದೆಯಲ್ಲ. ಸಾಕು ನಿನ್ ಡ್ಯಾನ್ಸ್ ಕ್ಲಾಸ್ ಎಲ್ಲ. ಇಲ್ಲಿ ನೋಡು, ನಿನಗೂ ನಿನ್ ಡ್ಯಾನ್ಸ್ ಕ್ಲಾಸ್ಗೂ ನನ್ನ ಮಗಳಿಗೆ ಫಸ್ಟ್ ಪ್ರೈಸ್ ಕೊಡ್ಸಕ್ ಆಗ್ಲಿಲ್ಲ ಅಲ್ವಾ? ಇನ್ನೊಂದ್ ಚಾನ್ಸ್ ನೀವು ಕೊಡ್ಬೇಕು. ಮುಂದಿನ ವರ್ಷ ಖಂಡಿತ ಫಸ್ಟ್ ಪ್ರೈಸ್ ನಮ್ಗೇನೆ. ಮೊದ್ಲು ನೀನ್ ಹೋಗಿ ಸರಿಯಾಗಿ ಡ್ಯಾನ್ಸ್ ಕಲ್ತ್ಕೊಂಡ್ ಬಾ, ಆಮೇಲೆ ನೀನು ಬೇರೆಯವರು ಕಲ್ಸುವಂತೆ. ಇಲ್ಲಿ ನೋಡಿ, ನನ್ನ ಏನ್ ಬೇಕಂದ್ರೆ ಹೇಳಿ, ಆದ್ರೆ ನನಗ್ ಕೆಲ್ಸ ಬರಲ್ಲ ಅಂತ ನನಗೆ ಅವಮಾನ ಮಾಡಬಾರ್ದು. ಕೆಲ್ಸ? ನೃತ್ಯ ಅನ್ನೋ ಹೆಸರಲ್ಲಿ ಬೇರೆಯವ್ರಿಗೆಲ್ಲ ಏಮಾರ್ಸಿದ್ಯಾ? ಇನ್ಮೇಲೆ ನಮ್ಮ ಮನೆ ಹೊಸ್ಲು ತುಳಿಯೋಂಗಿಲ್ಲ. ಹೋಗೋ ಹೋಗೋ. ದಾಮು, ಏನದು? ಕವಿತೆನಾ? ಚೆನ್ನಾಗಿದೆ. ಏನು ಓದ್ತೀಯಾ? ದಾಮು, ನಾನು ಮೈಸೂರಿಗೆ ಹೋಗ್ತಿದ್ದೀನಿ, ಅಪ್ಪನ ಸ್ನೇಹಿತನ ಮನೆಗೆ. ದೇವಸ್ಥಾನಗಳಿರೋ ಊರಿಗೆ ಸ್ವಲ್ಪ ದಿನ ಅಷ್ಟೇ. ಅದಾದ್ಮೇಲೆ ಶೃಂಗೇರಿ, ಆಮೇಲೆ ಕೊಲ್ಲೂರು. ಅಂದ್ರೆ ಮತ್ತೆ ಯಾವಾಗ ಭೇಟಿ ಮಾಡೋದು? 2 ತಿಂಗಳಾದ್ಮೇಲೆ. ವಾಪಸ್ ಬಂದ್ಮೇಲೆ ಪಾರ್ವತಿ ಅಮೆರಿಕಾಗ ಹೋಗ್ತಾರಾ? ಇಲ್ಲ, ಈ ಊರ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ನನ್ನಿಂದ ಹೋಗಕ್ಕಾಗಲ್ಲ. ಪಾರ್ವತಿ, ನನ್ನ ಮರ್ತ್ ಬಿಡ್ತೀಯಾ? ಮರೆಯೋದಾ? ಸಾಧ್ಯನೂ ಇಲ್ಲ. ನನ್ನ ನಾಟ್ಯಕ್ಕಿಂತ ಹೆಚ್ಚಾಗಿ ನಿನ್ನ ಇಷ್ಟಪಡ್ತಿದ್ದೀನಿ. ನಿನ್ನ ಯಾವತ್ ಮರಿತೀನೋ ಅವತ್ ನಾನು ಗೆಜ್ಜೆ ತೆಗಿತೀನಿ. ಮೈಸೂರಲ್ಲಿ ತುಂಬಾ ಜನಸಂಖ್ಯೆ ಇರುತ್ತೆ. ಪಾರುನ ಹುಷಾರಾಗಿ ನೋಡ್ಕೊ. ಈ ಅಮ್ಮಂಗೆ ಭಯ ಜಾಸ್ತಿ. ಪಾರು ಇಲ್ಲಿಗೆ ಬಂದಾಗಿಂದ ಎಷ್ಟೊಂದು ಬದಲಾವಣೆ. ದೇವಿಗೊಂದು ಹೊಸ ಬಾಳ್ ಸಿಕ್ಕಿರೋ ತರ. ಬದಲಾವಣೆ ನಿನ್ನಲ್ಲೇ. 2 ತಿಂಗಳು ಅಲ್ಲೇ ಇರ್ತೀಯ, ಇದನ್ನು ಇಟ್ಕೋ. ಏನಮ್ಮ, ಬಂದ ತಕ್ಷಣ ಜಂಕ್ಷನ್ ಅಲ್ಲಿ ಒಂದು ವ್ಯಾಪಾರ ಮಾಡ್ಬೇಕು.
ಹಸನ್ ಅವರು ಒಂದ್ ರೂಮ್ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಂಗೆ ಅನಿಸ್ತಿದೆ ನಾವು ಚೆನ್ನಾಗಿ ಬದುಕಬೇಕು ಅಂತ. ಆ ದೇವ್ರು ಈಗ್ಲಾದ್ರೂ ನೀನು ಕಣ್ ತೆರೆಸ್ತ. ನೀನ್ ಆ ದಾಮುಗೆ ಏನಾದ್ರೂ ಒಂದ್ ಕೆಲ್ಸ ಇಸ್ಕೊಡು. ಪಾಪ ಅವನ್ಗೂ ಒಂದ್ ಜೀವನ ಬೇಕಲ್ಲ. ಎಲ್ಲ ಸರಿಯಾಗುತ್ತಮ್ಮ. ಅಲ್ಲಿ ಹೋದ ತಕ್ಷಣ ಅವ್ರ ಮನೇನ ನೀವ್ ಹೆಂಗ್ ಕಂಡಿಡಿತೀರಾ? ಸ್ಟೇಷನಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಅಡ್ರೆಸ್ ಕೈಲಿದೆಯಲ್ಲ, ಗೊತ್ತಾಗುತ್ತೆ. ಪಾರ್ವತಿಗ್ ಹೇಳು ಹೋಗ್ ಮಲ್ಗಕ್ಕೆ. ಬೆಳಿಗ್ಗೆ ಹೋಗ್ಬೇಕಲ್ವಾ? ಹೌದು, ನೀವ್ ಡಾನ್ಸ್ ಕಲ್ಸ್ಕೊಡಕ್ಕೆ ಪ್ರಭಾಕರ್ ಮನೆಗೆ ಹೋಗಲ್ವಾ? ಇಲ್ಲೋಡ್ ಮೀನಾಕ್ಷಿ, ಆ ಹುಡುಗಿಗೆ ಡ್ಯಾನ್ಸ್ ಮೇಲೆ ಸ್ವಲ್ಪನೂ ಆಸಕ್ತಿನೇ ಇಲ್ಲ. ಮತ್ತೆ ಅವಳಗ್ ಬೇಕಾಗಿರೋದು ಬೇರೆನೆ. ಈ ದಾಮು ಪರಿಸ್ಥಿತಿ ನನಗ್ ಬರುತ್ತೆ ಅಂತ ಹೆದರ್ಕೊಂಡಿದ್ದೆ, ಅದಕ್ ನಿಲ್ಲಿಸ್ಬಿಟ್ಟೆ ಅಲ್ಲಿ ಕೆಲ್ಸ. ಹಾಗಾದ್ರೆ ಒಳ್ಳೇದೇ ಆಯ್ತು. ದಾಮು ಈಗ ದೇವು ಜೊತೆ ಅಂತ ಕೇಳ್ಪಟ್ಟೆ. ನನ್ ಕಣ್ಣಾರೆ ನಾನೇ ನೇರವಾಗಿ ನೋಡಿದೀನಿ. ಇದನ್ನೆಲ್ಲ ಹೊರಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ನೆ ಇದ್ದೆ. ಇವಾಗ ದೇವಿಗೆ ತುಂಬಾ ವಯಸ್ಸಾಗಿದೆ. ಭದ್ರಾನು ಬರಲ್ಲ, ಆ ಹುಡುಗಿನೂ ಬರಲ್ಲ. ಇನ್ನು ಉಳ್ಕೊಂಡಿರೋದು ನನ್ ಮಗ ಒಬ್ನೇ. ಹಾಗೆಲ್ಲ ಇರ್ಬೇಕಾದ್ರೆ ದಾಮು ಒಳ್ಳೆ ಕುರಿನೇ. ಅದೃಷ್ಟವಂತ. ಎಂತ ಯೋಗ ಇವನ್ಗೆ. ಭಗವಂತ, ಮುಂದಿನ ಜನ್ಮದಲ್ಲಿ ನನ್ನನ್ನು ಒಂದು ಕೆಲ್ಸಗಾರನಾಗಿ ಹುಟ್ಸಪ್ಪ. ಏನ್ ವಿಶೇಷ? 2 ವಾರ ಅಂತ ಹೇಳಿ ಹೋದ್ ಮನುಷ್ಯ 2 ತಿಂಗಳಾದ್ಮೇಲೆ ಬಂದಿದ್ಯಲ್ಲ. ಹೇಗಿತ್ತು ಅಲ್ಲಿ ಜೀವನ ಎಲ್ಲ? ನೀನ್ ಕಪ್ಪಗಾಗ್ಬಿಟ್ಟಿದ್ಯಾ. ಇಲ್ಲಿರೋ ಖುಷಿ ಅಲ್ಲಿ ಸಿಗಲ್ಲ ಬಿಡು. ಅಲ್ಲಿ ತುಂಬಾ ಬಿಸಿಲು. ಮನೆಗೆ ಹೋಗಿ ಸ್ನಾನ ಮಾಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಸರಿ, ಹಾಗಾದ್ರೆ ಏನಾಯ್ತು? ಯಾಕೆ ಹೀಗಿದ್ಯಾ? ತುಂಬಾ ಹೊತ್ತಿಂದ ಹೀಗೆ ಇದೆಯಲ್ಲ. ಅಯ್ಯೋ ಕೃಷ್ಣ, ಏನಾಯ್ತು ನನ್ನ ಮಗಳಿಗೆ? ಇಲ್ಲಿ ನೋಡು, ಈ ಸರಿ ಕಾರ್ಯಕ್ರಮಗಳು ಚೆನ್ನಾಗಿ ನಡಿಬೇಕು. ಖಂಡಿತ. 5 ದಿನಕ್ಕೆ ಕಥಕಳಿ ಡ್ಯಾನ್ಸ್ ಎಲ್ಲ ಇದೆ. ಏನಿಷ್ಟು ಸಾಕಾಗಲ್ವಾ? ಇದೆಲ್ಲ ಸಾಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾವು ಚೆನ್ನಾಗಿ ಮೆರಿಬೇಕು ಅಂತ ನಾನು ಹೇಳ್ತಾ ಇದ್ದೆ. ಮೆರಿಯೋಣ ಬಿಡಿ.
ಮೈಸೂರಲ್ಲಿ ದೇವಸ್ಥಾನ ನೋಡ್ಬೇಕಿತ್ತು. ಎಷ್ಟು ಚೆನ್ನಾಗಿತ್ತು. ತುಂಬಾ ದೇವಸ್ಥಾನಗಳಿತ್ತು. ತಗೋ, ನಿನಗೇನೋ ತಂದೆ. ಏನಾಯ್ತು ದಾಮು? ನಿನಗಿದು ಇಷ್ಟ ಆಗ್ಲಿಲ್ವಾ? ನಾನು ಹೇಳೋ ವಿಷಯ ಅರ್ಥ ಮಾಡ್ಕೊಳ್ಳೋ ವಯಸ್ಸಾಯ್ತು ನಿಂಗೆ. ನಾನು ನಿನಗೆ ಒಂದೇ ವಿಷಯ ಹೇಳೋದು, ದಾಮು ಹತ್ರ ಕ್ಲೋಸ್ ಆಗಿ ನಡ್ಕೋಬೇಡ. ಚಿಕ್ಕಮ್ಮ, ನಾನು ಗೊತ್ತು, ಆದ್ರೆ ನಿಂಗ್ ಮಾತ್ರ ಅಲ್ಲ, ಯಾರು ಕ್ಷಮಿಸಕ್ಕಾಗದೇ ಇರೋ ತಪ್ಪನ್ನ ನಾನು ಮಾಡಿದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ಹೊಸ ವಿಷಯ ಕೇಳ್ದ? ಶವದೋಷ ಇರೋನ್ಗೆ ಗರ್ಭ. ಏನೂ ಗೊತ್ತಿಲ್ದೇ ಇರೋ ತರ ಸುತ್ತಾ ಇದ್ದಾನಲ್ಲ. ಯಾರಣ್ಣ ಅವನು? ಅವನೇ ಆ ದಾಮು. ಮೀಸೆ ಬೆಳೆಸ್ಕೊಂಡು ಗಂಡಸು ಅಂತ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಏಯ್, ನಿನ್ನ ಅಮಾಯಕ ತರ ಇದ್ಕೊಂಡು ಇಲ್ಲಿಂದ ಬಂದ ನಾಯಿ ಜೊತೆ ನೀನು ನಾಚಿಕೆ ಆಗಲ್ವಾ ನಿಂಗೆ? ಎಲ್ಲೇ ಅವನು? ಎಲ್ಲ ವಿಷಯಕ್ಕೂ ಬಂದ್ಬಿಡು ನೀನು ಸಾಯಿಸ್ಬಿಡ್ತೀನಿ. ನಾನು ಹೊರಟೆ, ಊರಿಗೆ ಹೋಗ್ತಾ ಇದ್ದೀನಿ. ಬಂದಿದ್ದು ದೊಡ್ಡ ದೊಡ್ಡ ಕನ್ಸಿಟ್ಕೊಂಡು, ಆದ್ರೆ ಈಗ ನನಗೆ ಸಿಕ್ಕಿದ್ದು ನೋವುಗಳು ಮಾತ್ರ. ನನಗೆ ಯಾರ ಮೇಲೆ ಕೋಪ ಇಲ್ಲ. ಇದನ್ನ ಇನ್ನು ಕಾಲಿಗೆ ಕಟ್ಟಲ್ಲ. ಇದನ್ನ ಚಿಕ್ಕಮ್ಮಗೆ ಕೊಟ್ಬಿಡು. ಮತ್ತೆ ಹೋಗ್ತಿದ್ಯಾ? ಗೊತ್ತಿಲ್ಲದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ಹೇ, ಅದೆಲ್ಲ ಪರವಾಗಿಲ್ಲ. ನಾನ್ ಮಾಡಿದ ತಪ್ಪಿಂದ ನಿಮ್ ಕುಟುಂಬದ ನೆಮ್ಮದಿ ಹೋಯ್ತಲ್ವಾ? ಎಲ್ಲವೂ ಮುಗ್ದೋಯ್ತು. ಇನ್ನದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ಹೋಗ್ತೀನಿ. ಚಿಕ್ಕಪ್ಪ, ಏನಮ್ಮ? ನಿಮ್ಮನ್ನು ಎಲ್ಲೆಲ್ಲ ಹುಡುಕ್ತೆ. ನಾನು ಹೋಗ್ತೀನಿ. ನಾನು ಮಾಡಿರೋ ತಪ್ಪಿಗೋಸ್ಕರ ನೀನು ಹೋಗೋದು ಹಾಗಲ್ಲ, ನಾನು ಹೋಗ್ತೀನಿ. ನಂಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ.
ಊರಲ್ಲಿರೋ ಜನ ಎಲ್ಲ ದೇವಿ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿರ್ಬೇಕಾದ್ರೆ ನಾನು ನನ್ನ ಕ್ಷಮಿಸ್ಬಿಡಮ್ಮ. ಚಿಕ್ಕಮ್ಮ ಪಾಪ, ಇನ್ನು ನೋವು ಕೊಡ್ಬೇಡಿ. ವೆಂಕಟೇಶ ಇಲ್ವಾ? ನಾವಿಲ್ಲಿಗೆ ಬಂದಿದ್ದು ಯಾರಾದ್ರೂ ನೋಡಿದ್ರಾ? ಇಲ್ಲ. ಸರಿ ಸರಿ, ಆ ಬಾಗಲ್ನ ಮುಚ್ಬಿಡು. ಹಾಕೋ. ಹಾಕೋ. ಆ ಡಾನ್ಸ್ ಮಾಸ್ಟರ್ ಕೇಶವ ಇದಾನಲ್ಲ, ನನ್ನ ಮಗಳಿಗೆ ಫಸ್ಟ್ ಪ್ರೈಸ್ ಕೊಡಿಸ್ತೀನಿ ಅಂತ ಹೇಳಿ ಯಾವ ಪ್ರೈಸು ಕೊಡಿಸ್ಲಿಲ್ಲ. ಬಡ್ಡಿ ಮಗ, ಏನೂ ಸಿಗ್ಲಿಲ್ಲ. ಡ್ಯಾನ್ಸ್ ಕಲ್ಸ್ಕೊಳ್ಳೋದಕ್ಕೆ ಡ್ಯಾನ್ಸ್ ಗೊತ್ತಿಲ್ದಿರೋರ್ನ ಕರೆಸ್ತಾರಾ? ದೊಡ್ಡ ಡ್ಯಾನ್ಸರ್ ಅಂತೆ. ಬಿಟ್ಬಿಟ್ಟೆ, ಆ ನಾಯಿನ ಬಿಟ್ಬಿಟ್ಟೆ. ಗೋಪಾಲು, ಟಚಿಂಗ್ಸ್ಗೆ ಬೇರೆ ಏನು ಇಲ್ವಾ? ಗೋಪಾಲ, ಪ್ರಭಾಕರಣ, ಆ ವ್ಯಕ್ತಿ ಬಂದಿದ್ದಾರೆ, ಒಳ್ಳೆ ಡ್ರಾಮಾ ಆರ್ಟಿಸ್ಟ್. ಇವತ್ತು ಬೇಡ, ಬೇರೆ ದಿನ ಬರೋಕೆ ಹೇಳು. ಸುಮ್ಮನೆ ತಮಾಷೆ ನೋಡಿ ಹುಡುಗಿನ ಎತ್ತಕೊಂಡು ಹೋದಂಗೆ ಆಯ್ತು. ಏನಕ್ಕೂ ಕೆಲ್ಸಕ್ಕೆ ಬರ್ದಿರೋ ಆ ಕೆಲ್ಸಗಾರ ನಾಯಿ ಇವಾಗ ದೇಬು ಜೊತೆಲಿದ್ದಾನೆ. ಅವನಿಗೆ ಬಂದಿರೋ ಅದೃಷ್ಟ ನೋಡು. ಯಜಮಾನ ಆಸೆ ಪಟ್ಟಿದ್ನ ಕೆಲ್ಸಗಾರನ್ಗೆ ಕೊಡೋ ಜಾಯಮಾನ ಈ ಪ್ರಭಾಕರದ ಅಲ್ವೇ ಅಲ್ಲ. ದೇವಿ ನನಗಾಗಿರೋಳು. ಇನ್ನೂ ಅವಳು ನಿನ್ ಬಲೆಯಲ್ಲಿ ಬೀಳ್ತಾಳೆ ಅಂತ ನನಗೆ ನಂಬಿಕೆ ಇಲ್ಲ ಪಣಿಕರ್. ಇಲ್ಲಿ ನೋಡು ಗುರುಸ್ವಾಮಿ, ಅವಳನ್ನ ನಂದಾರ್ಲೇ ಕರ್ಸ್ಕೊಂತೀನಿ. ಭದ್ರನ ಇಟ್ಕೊಂಡು ಆ ಕೆಲ್ಸಗಾರನ ಕತೆನೂ ಮುಗಿಸ್ಬಿಡ್ತೀನಿ. ಭದ್ರ ಜೈಲಿಗೆ ಹೋಗ್ತಾನೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ದೇವಿ ನನಗ್ ಮಾತ್ರ. ಏನ್ ಮಾಡ್ತಿದ್ದೀರಾ? ನಾನ್ ಬಿಡಲ್ಲ, ನಿಮ್ನ ಸಾಯಕ್ ಬಿಡಲ್ಲ. ಬಿಟ್ಬಿಡು, ಇದೇ ಸಾಕು. ನಿಂಗೇನಾದ್ರೂ ಆದ್ರೆ ತಡ್ಕೊಳಕ್ಕಾಗಲ್ಲ. ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊ. ಭದ್ರನ್ ಕೈಯಲ್ಲಿ ಸಾಯೋಕ್ ಮುಂಚೆ ಹೊಟ್ಟೋಗು. ಸಾಯಿಸಿದ್ರೆ ಸಾಯಿಸ್ಲಿ, ನೀವು ಸಾಯೋದಕ್ ನಾನು ಬಿಡೋದಿಲ್ಲ. ಒಂದ್ ವಿಷಯ ಕೇಳೋದಕ್ ನಾನು ಬಂದೆ. ಇವಾಗ ಅನ್ನಿಸ್ತಿದೆ ನಾನು ಇಲ್ಲಿಂದ ಹೋಗ್ಬಾರ್ದು ಅಂತ. ದೇವ್ರೆ, ಸಾವು ಕೂಡ ನನ್ನನ್ನು ಒಪ್ಕೊಳ್ತಿಲ್ಲ.
ಭದ್ರಾ, ನಿನ್ನ ಎಲ್ಲೆಲ್ಲ ಹುಡುಕ್ತೆ ಗೊತ್ತಾ ನಾನು? ಏನ್ ವಿಷಯ? ಏನ್ ವಿಷಯನಾ? ನೀನ್ ಏನ್ ಕೆಲ್ಸ ಮಾಡಿಟ್ಟಿದ್ಯಾ? ಪಾಪ ಆ ಹುಡುಗ ದಾಮು. ಅವನ್ ವಹಿಸ್ಕೊಂಡ್ ಮಾತಾಡ್ಬೇಡಿ. ನಮ್ ಸಂಸಾರನ ಹಾಳು ಮಾಡ್ದವನು. ಅವನ್ನ ನಾನು ಸುಮ್ನೆ ಬಿಡೋದಿಲ್ಲ. ಭದ್ರಾ, ನೀನ್ ಅರ್ಥ ಮಾಡ್ಕೊಳ್ದೆ ಮಾತಾಡಬಾರ್ದು. ನಿಜ ಏನಂತ ನೀನು ಗೊತ್ತಾ? ಇಲ್ಲ, ಇನ್ನ ಈ ವಿಷಯ ನಿನ್ನ ಹತ್ರ ಹೇಳಿಲ್ಲ ಅಂದ್ರೆ ನಾನು ಎದೆನೇ ಒಡೆದೋಗುತ್ತೆ. ನಿನಗೊಂದು ವಿಷಯ ಗೊತ್ತಾ? ಹೇಳ್ತೀನಿ, ನಾನು ಎಲ್ಲ ಹೇಳ್ತೀನಿ. ಸುಧಾಕರ್ ಗುರುಗಳಿಗೂ ಮತ್ತೆ ದೇವಿಗೂ ಮದ್ವೆ ಅವತ್ತು ರಾತ್ರಿ ಇವತ್ ಸತ್ತ ಅವನು. ನೀನ್ ಇಲ್ಲೇ ಇದೆಯಾ? ಇಂಥ ಸಮಯಕ್ಕೆ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ.